ಆಲ್ ಸ್ಪೈಸಸ್, ಆಲ್ ಸ್ಪೈಸಸ್, ಸರ್ವ ಸಾಂಬಾರು. ಸರ್ವ ಸಾಂಬಾರು ಅಂತಾರೆ. ಸರ್ವ ಇದು ಸ್ಮೆಲ್ ನೋಡಿ ಸರ್, ಇದನ್ನ ನೀವು ನೀವೇನ್ ಅನ್ಕೊಂತೀರೋ ಅದು ನಿಮ್ಗೆ ಫೀಲಿಂಗ್ ಸರ್. ನೀವೇನ್ ಅನ್ಕೊಂತೀವೋ ಆ ಆ ಫೀಲಿಂಗ್. ಫೀಲಿಂಗ್ ಈಗ ನಾನು ಇದನ್ನ ಏನ್ ಅನ್ಕೊಂತೀರೋ ಅದು ಫೀಲಿಂಗ್. ಲವಂಗ ಅನ್ಕೊಂಡು ಮುಸ್ತೀನಿ ತಿನ್ನಿ ಸರ್, ಮುಸ್ ನೋಡಿ. ಹೌದು ಸರ್. ನೀವು ಲವಂಗ ಅನ್ಕೊಂತಿರೋ, ಏಲಕ್ಕಿ ಅಂತಿರೋ, ಇರ್ಲಿ ಮರಗಳಿರೋದ್ರಿಂದನೇ ಇದೇ ಮರ ಅದೇ ಮರ ಅಂತ ಏನ್ ಬೇಕಾಗಿಲ್ಲ. ಅಲ್ಲಿ ನೇಚರ್ ಏನ್ ಬೆಳೆಸ್ಕೊಳುತ್ತೆ ಆ ಮರಗಳನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಅವಾಗ ಮಾತ್ರ ನಮ್ ತೋಟ. ಯಾವಾಗ ದತ್ತು ಮಕ್ಕಳನ್ನೇ ನಾವು ಸಾಕೊಂಡು ಹೋದ್ರೆ ಸ್ವಂತ ಮಕ್ಕಳನ್ನ ನಾವು ಇಲ್ಲಿ ಕಟ್ ಮಾಡಿ ಕಳ್ಸಕ್ ಆಗಲ್ಲ. ಸ್ವಂತ ಮಕ್ಳು ಇಲ್ಲಿ ಬಂದಿರೋಂತ ಮಕ್ಳುಗಳು ಅವು. ಹಾಗಾಗಿ ಅದನ್ನ ಇಟ್ಕೊಂಡೇ ಹೋಗಿರೋಂಥದ್ದು. ಸರ್ ಇವಾಗ ನಾವು ಅಮ್ಮನ ಗಿಡ ತೋರ್ಸೋಣ ಅನ್ನೋದಕ್ಕೆ ಮುಂಚೆ ಇಲ್ಲಿ ಒಂದು ನಮ್ಮ ನಾರಾಯಣ ರೆಡ್ಡಿ ಸರ್ ಹೇಳ್ತಾ ಇರ್ತಾರೆ, ಸೀನಿಯರ್ ಮೋಸ್ಟ್. ಯಾಕಂತಂದ್ರೆ ನಾವು ಕಲ್ತಿರೋದಿಲ್ಲ, ನಾವು ಕಲ್ತಿರೋದ್ರಿಂದ ಅವರಿಂದಾನೇ ನಾವು ಕಲ್ತ್ಕೊಂಡಿರೋದು. ಕೃಷಿ ಅನ್ನೋದು ಏನು ಅಂತ ತಿಳ್ಕೊಂಡಿದ್ದೆ ಅವರಿಂದ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ಬೋದು, ನಾವು ಮಾಡ್ತಾ ಇರ್ಬೋದು. ಈಗ ಹೆಂಗಾಗಿತ್ತು ಅಂದ್ರೆ ನಮ್ಮ ಕೃಷಿ ನಾರಾಯಣ ರೆಡ್ಡಿ ಸರ್ ಹೇಳೋದಕ್ ಮುಂಚೆ ಅಥವಾ ಅವ್ರನ್ನ ನೋಡೋದಕ್ ಮುಂಚೆ ನಾವು ಅವ್ರನ್ನ ಕಲಿಯೋದಕ್ ಮುಂಚೆ ಕತ್ತೆ ಹೊತ್ಕೊಂಡು ಹೋಗೋ ತರ ಮೂಟೆ ಹೊತ್ಕೊಂಡು ಹೋಗ್ತಿದ್ವಿ. ಎಲ್ಲಿಗೆ ಏನು ಅಂತ ಗೊತ್ತಿರ್ಲಿಲ್ಲ. ನಾರಾಯಣ ರೆಡ್ಡಿ ಸರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮ್ಗೆ ಉತ್ತ ಹೇಗ್ ಬರ್ತದೆ, FD ಅಮೌಂಟ್ ನಿಮ್ ತೋಟಕ್ಕೆ ಹೇಗಿರುತ್ತೆ ಅನ್ನೋದಕ್ಕೆ ಇದೇ ಒಂದು ಕಾನ್ಸೆಪ್ಟ್. ಉತ್ತ ಎಲ್ಲಿರುತ್ತೆ ಅಲ್ಲಿ ಮಣ್ಣು ಚೆನ್ನಾಗ್ ಬರ್ತದೆ ಅಂತ. ಯಾಕಂದ್ರೆ ನಾನು 6 ವರ್ಷದಿಂದ ಯಾವಾಗ ಕೆಮಿಕಲ್ ನಿಲ್ಸಿದ್ವಿ, 6 ವರ್ಷದಿಂದ ಉಳುಮೆ ಯಾವಾಗ ನಿಲ್ಸಿದ್ವಿ, ಮತ್ತೆ ಮಲ್ಚಿಂಗ್ ಯಾವಾಗ ಮೇಂಟೈನ್ ಮಾಡಿದ್ವಿ, ಆಟೋಮೆಟಿಕ್ ಆಗಿ ಗ್ರೀನ್ ಏನ್ ಬರ್ಬೇಕೋ ಗೆದ್ಲು ಬಂತು. ಆ ಗೆದ್ಲಿಂದ ಉತ್ತ ಬಂತು. ಆ ಭೂಮಿನೂ ಅಲ್ಲಿ ರೆಡಿ ಆಗ್ತಾ ಇದೆ ಅನ್ನೋದು ಬಂತು. ಮತ್ತೆ ಉತ್ತದ ಜಾಗದಲ್ಲಿ ಬೋರ್ವೆಲ್ ನೀರ್ ಸಿಗುತ್ತೆ ಅನ್ನೋದಕ್ಕೆ ಕಾನ್ಸೆಪ್ಟ್ ನನಗೆ ಗೊತ್ತಿರ್ಲಿಲ್ಲ. ತಿಮ್ಮಯ್ಯ ಸರ್ ಹೇಳ್ತಾ ಇರ್ತಾರೆ ಯಾವಾಗೂನು, ನಮ್ಮ ಹುಣಸೂರ್ನವರೇ ತಿಮ್ಮಯ್ಯ ಸರ್ ಹೇಳೋ ತರ ಆ ಉತ್ತದ ಜಾಗದಲ್ಲೇ ನಮಗೆ ಬೋರ್ವೆಲ್ ಸಿಕ್ಕಿದೆ. ಹೌದು, ಬೋರ್ವೆಲ್ ಸಿಕ್ಕಿದೆ. ಯಾಕೆಂತಂದ್ರೆ ಉತ್ತದ ಜಾಗದಲ್ಲಿ ಭೂಮಿ ತಣ್ಣಗಿರುತ್ತೆ, ಭೂಮಿ ತಂಪಾಗಿರುತ್ತೆ, ಮತ್ತೆ ಭೂಮಿ ಒಳಗಡೆ ಏನೋ ಒಂದ್ ಇದೆ ನಿಧಿ ಅನ್ನೋದು ಗೊತ್ತಾಗುತ್ತೆ ಅನ್ನೋದು ನಾವು ಕಾನ್ಸೆಪ್ಟ್ ನಾವು ಈ ಉತ್ತದಿಂದ ನಾವು ತಿಳ್ಕೊಳ್ಬಹುದು ಸರ್. ನ್ಯಾಚುರಲ್ ಆಗಿ ತಿಳ್ಕೊಳ್ಳೋದಾದ್ರೆ ಇದನ್ನ ತಿಳ್ಕೊಬಹುದು. ಇದು ನಮ್ಮ ಅಮ್ಮನ ಗಿಡ ಅಂತ ಹೇಳಿದೀವಿ ಸರ್. ಇದು ಲಾಸ್ಟ್ ದೀಪಾವಳಿನಲ್ಲಿ ಒಂಬಳೆ ಹೊಡಿತು, ನಾವು ಪೂಜೆನೂ ಮಾಡಿದ್ವಿ. ಆದ್ರೆ ಯಾವ್ದು ಕಾಯಿ ಕಚ್ಚಿರ್ಲಿಲ್ಲ. ಲಾಸ್ಟ್ ಇಯರ್ ಮಳೆ ಕಡಿಮೆ ಇರೋದ್ರಿಂದನೋ ಅಥವಾ ಫಸ್ಟ್ ಬರೋದು ಹುಸಿ ಹೊಡೆಯುತ್ತೆ ಅನ್ನೋ ಒಂದು ಕಾರಣನೋ ಏನೋ ಗೊತ್ತಿಲ್ಲ. ಹಾಗಾಗಿ ಯಾವ್ದು ಕಾಯಿ ನಿಲ್ಲಿಲ್ಲ. ಈಗ 2 ಒಂಬಳೆನಲ್ಲಿ ಕಾಯಿ ನಿಂತಿದೆ ಸರ್. ಇದು ನಮ್ಮ ಅಮ್ಮನ ಗಿಡ ಅಂತ ನಾವು ಹೆಸರಿಟ್ಟಿದ್ದೀವಿ. ಇನ್ನ ಒಂದು ಒಂಬಳೆ ಬರ್ತಾ ಇದೆ. ಹೌದು, ಇದು ನಿಮ್ಮ ಅಮ್ಮನ ಗಿಡ ಸರ್. ಇದು ನಮ್ಗೆ ಆಲ್ರೆಡಿ ಬಂದ್ಬಿಡ್ತು ಸರ್. ಈ ವರ್ಷ ನನಗೆ ಗ್ಯಾರಂಟಿ ಇದೆ. 6 ವರ್ಷ ಕಾಯ್ದಿದ್ದಕ್ಕೆ ನಾನು ಒಂದು ವಾಟ್ಸಪ್ ಅಲ್ಲಿ ನಾನು ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದೆ. ನನ್ನ ತಾಳ್ಮೆಗೆ, ಈ ಒಂದು 6 ವರ್ಷದ ತಾಳ್ಮೆಗೆ, ನಿರೀಕ್ಷೆಗೆ ಈ ಒಂದು ಗಿಡ ನಾವು ಎಳ್ನೀರು ಕುಡಿತೀನಿ ಅಂತ ಗ್ಯಾರಂಟಿ ಬಂತೆ. ಖಂಡಿತ ಸರ್. ಆಲ್ರೆಡಿ ಕಾಯಿ ಕಚ್ಚಿದೆ ಸರ್. ನೋಡೋಣ. ಓಕೆ, ನಮ್ ಕೈಯಲ್ಲಿ ಏನಿಲ್ಲ ಸರ್, ಎಲ್ಲ ಪ್ರಕೃತಿ ಅಷ್ಟೇ ಸರ್. ಮತ್ತೆ ನಾನಿಲ್ಲಿ ಒಂದು ಈ ಗಿಡದಲ್ಲಿ ಬೇಗ ನಾನು ತಿನ್ಬೇಕು, ನನಗೆ ಚೆನ್ನಾಗಿ ನಾವು ಬೆಳೆದಿ ತಿನ್ಬೇಕು ಅಂತ ಹೇಳಿ ನಾನು ಒಂದು 20-25 ಪಪಾಯ ಹಾಕೊಂಡಿದ್ವಿ. ಒಳ್ಳೆ ಚೆನ್ನಾಗಿ ತಿಂದ್ವಿ ಸರ್. ಒಳ್ಳೆ ಪಪಾಯ ತಿಂದ್ವಿ, ಕೊಟ್ಟಿದ್ವಿ ಎಲ್ಲರಿಗೂ. ಕೊಟ್ಟವ್ರಿಗೂ ಬಹಳ ಚೆನ್ನಾಗಿದೆ ಅನ್ನೋ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಒಳ್ಳೆ ನ್ಯಾಚುರಲ್ ಆಗಿ ಬಂದಿದ್ದ ಹಣ್ಣು ಚೆನ್ನಾಗಿ ತಿಂದ್ವಿ ಸರ್. ಮತ್ತೆ ನಾವು ಇವತ್ತು ಒಂದು ಹೊಸದಾಗಿ ಗಿಡ ಹಾಕಿದೀವಿ ಸರ್. ಇದು ಇವತ್ತು ಹಾಕಿರುವಂತ ಗಿಡ. ಇವತ್ತು ಏನ್ ಬರುತ್ತೋ, ಇವತ್ತು ಹಾಕಿರೋ 12 ಗಿಡಗಳು ನಮ್ಮ ಲೀಲಾವತಿ ಅಮ್ಮನವ್ರ ನೆನಪಲ್ಲಿ ಹಾಕಿರುವಂತ. ಇದು ಲೀಲಾವತಿ ಅಮ್ಮನವ್ರ ಹೆಸರಲ್ಲಿ ಹಾಕಿರುವಂತ ಗಿಡ. ಇದು ಚಕ್ಕೆನಾ ಸರ್? ಇಲ್ಲ ಸರ್, ಇದು ಆಲ್ ಸ್ಪೈಸಸ್, ಸರ್ವ ಸಾಂಬಾರು. ಸರ್ವ ಸಾಂಬಾರು ಅಂತಾರೆ. ಇದು ಸ್ಮೆಲ್ ನೋಡಿ ಸರ್. ಇದನ್ನ ನೀವೇನ್ ಅನ್ಕೊಂತೀರೋ ಅದು ನಿಮ್ಗೆ ಫೀಲಿಂಗ್ ಸರ್. ನೀವೇನ್ ಅನ್ಕೊಂತೀವೋ ಆ ಫೀಲಿಂಗ್. ಈಗ ನಾನು ಇದನ್ನ ಏನ್ ಅನ್ಕೊಂತೀರೋ ಅದು ಫೀಲಿಂಗ್. ಲವಂಗ ಅನ್ಕೊಂಡು ಮುಸ್ತೀನಿ ಸರ್. ಮುಸ್ ನೋಡಿ. ಹೌದು ಸರ್. ನೀವು ಲವಂಗ ಅನ್ಕೊಂತಿರೋ, ಏಲಕ್ಕಿ ಅಂತಿರೋ, ಅಥವಾ ನಿಮ್ಗೆ ಏನು ಇಲ್ವಾ ಅಂದ್ರೆ ಮನೇಲಿ ಸಾಂಬಾರ್ಗೆ, ರಸಮ್ಗೆ ಒಂದ್ ಎಲೆ ಸಾಂಬಾರ್ಗೆ ಹಾಕೊಂಡ್ಬಿಟ್ರೆ ನಿಮ್ಗೆ ಬಹಳ ಹೆಲ್ತಿ. ನೀವು ಟೀ ಕುಡಿತೀರಲ್ವಾ, ಗ್ರೀನ್ ಟೀ, ಬ್ಲೂ ಟೀ, ಎಲ್ಲ ಟೀ ಬಂದಿದೆ. ಆದ್ರೆ ಇದೊಂದು ಹಾಕೊಂಡು ಟೀ ಕುಡಿದ್ರೆ ಆರಾಮಾಗಿರುತ್ತೆ, ಮೈಂಡ್ ಫ್ರೆಶ್ ಹೇಗೆ ಇರುತ್ತೆ. ಅದಕ್ಕೆ ನಾನು ಇವತ್ತು ನಮ್ಮ ಮಾವಂಗೆ ಹೇಳಿ ಇದನ್ನ ನಾವು ಇವತ್ತು ಹಾಕೋಣ ಅಂತ ಹೇಳಿ ಇವತ್ತೇ ತಗೊಂಡ್ಬಂದು ಹಾಕಿರುವಂತ. ಇದು ಲೀಲಾವತಿ ಅಮ್ಮನವ್ರ. ಹೌದು, ಇವತ್ತು ಹಾಕಿರೋ ಗಿಡಗಳೆಲ್ಲ ಲೀಲಾವತಿ ಅಮ್ಮನವ್ರ ನೆನಪಲ್ಲೇ ಹಾಕಿದೀವಿ ಸರ್. ಸೂಪರ್ ಸೂಪರ್. ಮತ್ತೆ ಇದು ನಮ್ಗೆ ಹಲ್ಸು, ಇದು ಹೈಬ್ರಿಡ್ ಹಲ್ಸು. ಈ ವರ್ಷ ಮೋಸ್ಟ್ಲಿ ಕಾಯಿ ಕೊಡುವಂತ ಚಾನ್ಸಸ್ ಇದೆ. ನಾನೇ ಅದಕ್ಕೆ ಅಂತಂದ್ರೆ ಬುಷ್ ಟೈಪ್ ಆಗುತ್ತೆ ಹಲ್ಸು, ಆದ್ರೆ ಬಾರ್ಡರ್ ಇದೆ, ಸ್ವಲ್ಪ ಹೈಟ್ ಹೋಗ್ಲಿ ಅಂದ್ಬಿಟ್ಟು ನಾವು ಟ್ರಿಮ್ ಮಾಡ್ಕೊಂಡು ಮೇಘಗಳಿಗೆ ಕಳಿಸಿದೀವಿ. ಮತ್ತೆ ಇಲ್ಲಿ ನಮ್ಮ ತೋಟದ ಕಾನ್ಸೆಪ್ಟ್ ಏನಂತಂದ್ರೆ, ಇದು ನನ್ನ ಗುರುಗಳ ಹೆಸರಲ್ಲಿ ಮಾಡಿರೋ ತೋಟ ಸರ್. ನಾನು ಓದಿದ್ದು, ನನಗೆ ಬುದ್ಧಿ ಕಲಿಸಿದ್ದು, ನಾನು ಈ ಲೆವೆಲ್ ಅಲ್ಲಿ ನಿಂತ್ಕೊಳ್ಳೋದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೆ ನಮ್ಮ ಗುರುಗಳು. ಅವರ ಹೆಸರಲ್ಲೇ ನಾನು ಹಾಕಿರುವಂತ ಗಿಡಗಳು. ಇಡೀ ತೋಟದಲ್ಲಿ ಸುತ್ತ 4 ನಾವು ಬಿಲ್ವ ಹಾಕೊಂಡಿದೀವಿ ಸರ್. ಬಿಲ್ಪತ್ರೆ. ನಮ್ಮ ಬಿಲ್ಪತ್ರೆ ನಮ್ಮ ತೋಟಗಳಿಗೆ ರಕ್ಷಣೆನೆ. ಹಾಗಾಗಿ ಈಗ ನಾನು ಈ ತೋಟದಲ್ಲಿ ರುದ್ರಾಕ್ಷಿನೂ ಪ್ಲಾನ್ ಮಾಡಿದೀನಿ. ರುದ್ರಾಕ್ಷಿ ಗಿಡನೂ ಬರುತ್ತೆ. ಈ ಮಣ್ಣಲ್ಲೇ ಮೊಳಕೆ ಮಾಡಿಸಿ ಹಾಕಿರೋ ಗಿಡಗಳು ಇದಾವೆ ನಮ್ಮ ಹತ್ರ. ಅದನ್ನು ನಾವು ಈ ತೋಟದಲ್ಲಿ ಮಾಡ್ಕೊಂಡಿದೀವಿ ಸರ್.
ಗ್ರೇಟ್ ಸರ್. ಇದು ಇದು ಎಷ್ಟು ವರ್ಷದ್ದು ಪಪಾಯ ಸರ್? ಇದು ಪಪ್ಪಾಯ ಫಸ್ಟ್ ಸ್ಟಾರ್ಟಿಂಗ್ ಹಾಕಿದ್ವಿ. ಏನಂದ್ರೆ ಒಳ್ಳೆ ಹಣ್ಣು ಇಲ್ಲಿಂದ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಸ್ಟಾರ್ಟ್ ಆಯ್ತು, ಕೈಗೆಟ್ಕೊಳ್ಳೋ ತಕ್ಕ ತಿಂದ್ವಿ ಸರ್. ಆಮೇಲೆ ಎಲ್ಲ ನಮ್ಮ ಪಕ್ಷಿಗಳಿಗೆ ಕೊಟ್ವಿ ಸರ್. ಎಲ್ಲಾ ಪಕ್ಷಿಗಳಿಗೆ ಕೊಟ್ವಿ. ಆದ್ರೆ ಪಕ್ಷಿಗಳು ನನಗೆ ಸುಮಾರು ಗಿಡಗಳು ಕೊಟ್ಬಿಟ್ವು ಸರ್. ಸುಮಾರು ಗಿಡಗಳು ಕೊಟ್ವಿ ನೋಡಿ. ಮತ್ತೆ ಇಲ್ಲಿ ಒಂದು ಹೊಂಗೆ ಮರ ಇದೆ, ಎಲ್ಲ ಬಾರ್ಡರ್ ಹಾಕೊಂಡಿದೀವಿ. ಯಾಕೆಂತಂದ್ರೆ ಏನ್ ಬೇಕು ತೋಟದಲ್ಲಿ, ಏನ್ ಇರ್ಬೇಕು. ನಮ್ಮ ತೋಟ 20 ಕುಂಟೆ, ಹಾಗಾಗಿ 20 ಕುಂಟೆನಲ್ಲಿ ಎಲ್ಲಾ ಗಿಡಗಳನ್ನ ಎಲ್ಲಾ ತರದ್ದು ಹಾಕಕ್ ಬರಲ್ಲ. ಎಷ್ಟು ಗಿಡ ಬೇಕೋ ಒಂದೊಂದಾದ್ರೂ ಇರ್ಲಿ ಅನ್ಬಿಟ್ಟು ನಾನು ಹಾಕೊಂಡಿರುವಂತದ್ದು. ಒಳ್ಳೆ ಕೆಲಸ. ಈಗ ಒಂದು ಅದು ಬಾರ್ಡರ್ ಅಲ್ಲಿ, ಯಾಕಂದ್ರೆ ಇಲ್ಲಿ ಲೈನ್ ಇರೋದ್ರಿಂದ ಜಾಸ್ತಿ ಹೈಟ್ ಹೋಗಲ್ಲ, ಇದನ್ನ ಕಟ್ ಮಾಡ್ಕೊಬಹುದು. ಮತ್ತೆ ನಮಗೆ ಬೇಕಾಗಿದ್ದು ಹೊಂಗೆ ಹಿಂಡಿ ನಮಗೆ ನಮ್ಮ ಗಿಡಗಳೇ ಸಿಗುತ್ತೆ. ಹೊಂಗೆ ಸೊಪ್ಪು ಕಿತ್ತಾಕೊಂಡು ನಮ್ಮ ತೋಟನ ನಾವು ನ್ಯೂಟ್ರಿಷನ್ ಗಳಿಗೆ ಬಳಸ್ಕೊಂಬಹುವಂಥದ್ದು. ಹಾಗಾಗಿ ಬಾರ್ಡರ್ ಒಂದು ಗಿಡ ಇರ್ಲಿ ಅನ್ಬಿಟ್ಟು ನಾವೇ ಗಿಡ ಮಾಡ್ಕೊಂಡು ಹಾಕಿರುವಂತದ್ದು ಸರ್. ಓಕೆ. ನೆಕ್ಸ್ಟ್ ಇಲ್ಲಿ ನಾವು ಎಲ್ಲರೂ ಹೇಳ್ತಾರೆ ಶುಂಠಿ ನಮ್ಗೆ ಇದು ದುಡ್ಡು ಕೊಟ್ಟು ಹಾಕ್ಬೇಕು, ಶುಂಠಿ ಹಾಕ್ಬೇಕು, ಹಾಗ ಹಾಕಬೇಕು, ಈಗ ಹಾಕ್ಬೇಕು ಅಂತ. ಆಕ್ಚುಲಿ ಇದು 3 ವರ್ಷದ ಶುಂಠಿ ಸರ್. ಇದು 3 ವರ್ಷದ ಶುಂಠಿ. ಇದನ್ನ ನಾವು ಎಷ್ಟು ಮೂಟೆಗಟ್ಟಲೆ ಯೂಸ್ ಮಾಡ್ತಾರೆ ಎಕರೆಗೆ ಹಾಕ್ಬೇಕು ಅಂತ. ಆದ್ರೆ ನಾವೇನ್ ಮಾಡಿದ್ವಿ, ಇದನ್ನ ನಾನು ಜಸ್ಟ್ ಟ್ರೇನ್ ಅಲ್ಲಿ ಒಂದಿಷ್ಟು ಕಟ್ ಮಾಡಿ ಹಾಕೊಂಡಿದ್ದಂತ ಸರ್. ಕಟ್ ಮಾಡಿ ಟ್ರೇನ್ ಅಲ್ಲಿ ಸಸಿ ಮಾಡ್ಕೊಂಡ್ಬಂದು ಹಾಕೊಂಡ್ರ ಪದ್ಧತಿ ಇದು. ಎಲ್ಲಾ ತೆಂಗಿನ ಸುತ್ತನೂ ನಾವು ಲೈನ್ ಅಲ್ಲಿ ಅಥವಾ ನೀರ್ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ತಂಪಿರೋ ಜಾಗದಲ್ಲಿ ನಾವು ಶುಂಠಿ ಹಾಕೊಂಡ್ವಿ. ಅದು ಇವತ್ತು ನಮ್ಗೆ ಚೆನ್ನಾಗಿ ಬೆಳ್ಕೊಂತ ಬಂದಿದೆ. ನಮಗೆ ಬೇಕಾದ್ರೆ ತಕೊಳ್ತೀವಿ, ಇಲ್ಲ ಅಂದ್ರೆ ಹಾಗೆ ಇರುತ್ತೆ, ಹಾಗೆ ಬಿಡ್ತೀರಾ, ಹಾಗೆ ಬರ್ತದೆ. ಬೇಕಾದ್ರೆ ಒಂದು ತೆಗೆದು ನೋಡ್ಬೋದಲ್ಲ? ನೋಡಿ ಸರ್, ನೀವು ತೋರಿಸ್ತೀರ, ನಾವು ರೈತರಿಗೆ ತೋರ್ಸಕ್ ತುಂಬಾನೇ ತುದಿಗಾಲಲ್ಲಿ ನಿಂತಿರ್ತೀವಿ. ನೋಡಿ ಸರ್, ಇದು ನಮ್ಮ ಭೂಮಿ. ನಾನು ಕೈಯಲ್ಲೇ ತಕೊಂಡು ಏನ್ ಮಾಡ್ಬೋದು, ಹೇಗ್ ಮಾಡ್ಕೋಬೇಕು ಅನ್ನೋದನ್ನ. ಹೌದು, ಏನು ಬಳಸ್ತಿದ ಕೈಯಲ್ಲಿ ಏನು ಇಲ್ಲ ಸರ್. ಅಷ್ಟು ಸ್ಮೂತ್ ಇದೆ. ನಮ್ಗೆ ಶುಂಠಿ ಆರಾಮಾಗಿ ಸಿಗುತ್ತೆ. ಮತ್ತೆ ಇದೊಂಥರ ಡಿಫ್ರೆಂಟ್ ಆಯುರ್ವೇದಿಕ್ ಶುಂಠಿ ಒಳಗೆ ಇದೆ ಸರ್. ಇದೆ ಕಟ್ಟಾಗೋಯ್ತದ. ಹೌದೌದು. ಗೆಡ್ಡೆ ಇದೆ, ಇನ್ನೂ ದಪ್ಪದ. ನೋಡಿ ಅದನ್ನೇ ಇನ್ನೂ ಇದೆ. ಯಾಕಂದ್ರೆ ಇಲ್ಲಿ ಬೋರ್ವೆಲ್ ಹಾಕೋದ್ರಿಂದ ಎಲ್ಲ ಮರಳು ಬಂದಿತ್ತಲ್ಲ, ಆ ಜಾಗದಲ್ಲಿ ಕೂತ್ಕೊಂಡಿದೆ. ಒಳ್ಳೆ ಶುಂಠಿ, ನಮ್ಗೆ ಚೆನ್ನಾಗಿರೋದು ಶುಂಠಿ ಇದೆ ಸರ್. ಹೌದು, ಸಕ್ಕದಾಗಿ ಇದೆ ಸರ್ ಸೈಜು. ಹಂಗೆ ಮುಚ್ಚಿಬಿಡಿ, ಬೆಳ್ಕೊಂಡ್ಲಿ ಪಾಪ. ಹೌದು, ತೊಳಿ ನಿಮ್ ಶುಂಠಿ. ಹೌದು, ಚೆನ್ನಾಗಿದೆ. ನಮಗೆ ಬೇಕು ಅಂತಾನೆ ನಾವು, ಯಾಕಂದ್ರೆ ಇದ್ರ ಟ್ರೇನ್ ಅಲ್ಲಿ ಹಾಕೊಂಡಿದ್ ಸಸಿ. ಯಾಕಂದ್ರೆ ನಮ್ಗೆ ಸುಮಾರು ಜನ ಹೇಳ್ತಾರೆ, ಈ ಅರ್ಶನ ಬೆಳೆಸೋರು ಕಬ್ಬನ್ನು ಇವಾಗ ಟ್ರೇನ್ ಅಲ್ಲಿ ಮಾಡ್ಕೊಳ್ಳೋ ಪದ್ಧತಿ ಬಂದಿದೆ. ಯಾಕಂದ್ರೆ ಟ್ರೇನ್ ಅಲ್ಲಿ ಮಾಡ್ಕೊಳ್ಬಹುದು. ಮತ್ತೆ ಚಿಕ್ಕ ಜಾಗದಲ್ಲಿ ಮತ್ತೆ ಟೈಮ್ ಸೇವ್ ಆಗುತ್ತೆ ಸರ್. ಇಲ್ಲಿ ಹೊಲದಲ್ಲಿ ತಗೊಂಡ್ಬಂದು ಹಾಕಿದ್ರೆ ನಾವು ಹಾಕಿದ್ದೆಲ್ಲ ಮೊಳಕೆ ಬರಲ್ಲ. ಅಟ್ಲೀಸ್ಟ್ ನಾವು ಟ್ರೇನ್ ಅಲ್ಲಿ ಹಾಕೊಂಡ್ ಬಂದು ಇದು ಟ್ರೇನ್ ಅಲ್ಲಿ ಬೆಳೆಸ್ಕೊಂಡು ಆಮೇಲೆ ನಾವು ತೋಟಕ್ಕೆ ಹಾಕೊಂಡ್ರೆ ಅದು 100% ಮೊಳಕೆ ಬಂದು ಗಿಡಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಟ್ರೇನ್ ಅಲ್ಲಿ ಯೂಸ್ ಮಾಡ್ಕೊಂಡು ಹಾಕೊಂಡಿದಂತು. ಹೌದು. ಈಗ ಮುಂದೆ ಹೋದ್ರೆ ಇದು ಬನ್ನಿ ಸರ್, ಇದು ಸುವರ್ಣಗೆಡ್ಡೆ ಸರ್. ಸುವರ್ಣಗೆಡ್ಡೆ ಇದು ಸುವರ್ಣಗೆಡ್ಡೆ ಸರ್. ಸುವರ್ಣಗೆಡ್ಡೆ ಹೇಗೆ ಅಂತಂದ್ರೆ, ನಮಗೆ ಕೇರ್ ನಗರದಲ್ಲಿ ಕಾಳಪ್ಪ ಇದಾರಲ್ಲ, ಬೀಜದ ಕಾಳಪ್ಪ, ಅವರು ನಮ್ಮ ಒಂದ್ಸಲಿ ಇದು ನಂಜರಾಜ್ ಬಹದ್ದೂರು ಚೌಟ್ರಿನಲ್ಲಿ ಗೆಡ್ಡೆ ಗೆಣಸು ಮೇಳದಲ್ಲಿ ಹೋಗಿ ತಗೊಂಡ್ಬಂದೆ. 4 ಪೀಸ್ ಮಾಡಿ ಹಾಕಿದ್ರಲ್ಲಿ ನಮ್ಗೆ 2 ಪೀಸು ಮೊಳಕೆ ಬಂತು ಸರ್. ಮೊಳಕೆ ಬಂದು ಬಿಡ್ತು, ಬಟ್ ನಾನು ತೆಗಿಲಿಲ್ಲ. ಲಾಸ್ಟ್ ಇಯರ್ ಇಲ್ಲೇ ಗಿಡ ಬಂತು, ಗೆಡ್ಡೆ ಅಲ್ಲೇ ಇತ್ತು, ನಾನೇನು ತೆಗಿಲಿಲ್ಲ. ಮತ್ತೆ ಈ ವರ್ಷನೂ ಗಿಡ ಬಂದಿದೆ. ನಾವ್ ಬೇಕಾದ ತಕೊಂಬೋದು, ಬೆಳಲಿಲ್ಲ ಅಂದ್ರೆ ಹಾಗೆ ಇರ್ಬೋದು. ನಾನು ಹೇಗೆ ಬಿಟ್ಕೊಂಡಿದೀನಿ ಅಂದ್ರೆ, ಬೀಜಕ್ಕೋಸ್ಕರ ಅದನ್ನ ಡೆವಲಪ್ಮೆಂಟ್ ಆಗ್ಲಿ, ಗೆಡ್ಡೆಗೋಸ್ಕರ ಅದನ್ನ ಮಡಿಕೊಂಡಿದೀವಿ. ಯಾಕಂದ್ರೆ ನಾನು ಇವಾಗ ಎಲ್ಲಾನು ತಗೊಂಬಂದ್ ಹಾಕೊಳಕ್ ಆಗಲ್ಲ ಸರ್. ಒಂದೇ ಸಲ ನಾವು ಇನ್ವೆಸ್ಟ್ಮೆಂಟ್ ಮಾಡಕ್ ಬರಲ್ಲ. ಮುಂಚೆ ನೀವು ಇದಕ್ಕೆ ನೀರ್ ಹೆಂಗ್ ಸರ್ ಕೊಡ್ತಾ ಇದ್ರ? ಇದಕ್ಕೆ ನೀರು ಹೇಗೆ ಅಂತಂದ್ರೆ, ಫಸ್ಟ್ ಇದ್ರಲ್ಲಿ ಒಂದು 16-18 ತನಕ ಸ್ಪ್ರಿಂಕ್ಲರ್ ಇತ್ತು ಸರ್. ಸ್ಪ್ರಿಂಕ್ಲರ್ ಇತ್ತು. ನನ್ನ ಹ್ಯಾಂಡ್ ಓವರಿಗೆ ಬಂದ್ಮೇಲೆ ಸ್ಪ್ರಿಂಕ್ಲರ್ ಇಲ್ಲ, ನಾವು ಜೆಟ್ ಯೂಸ್ ಮಾಡ್ತಾ ಇದೀನಿ. ಮತ್ತೆ ಈಗ ಸ್ಪ್ರಿಂಕ್ಲರ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ ಸರ್. ಯಾಕಂತಂದ್ರೆ ಜೆಟ್ ಅಲ್ಲಿ ಹಾಗಾದ್ರೆ 2 ಲೈನ್ ಬರ್ತದೆ. 2 ಲೈನ್ ಹಾಕೊಂಡ್ರೆ ಜೆಟ್ ಈ ಕಡೆ ಒಂದಷ್ಟು ನೆನೆಯುತ್ತೆ, ಆ ಕಡೆ ಒಂದಷ್ಟು ನೆನೆಯುತ್ತೆ. 2 ಅವರ್ಗೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ಕೆಲವು ಟೈಮಲ್ಲಿ ಹಾಯಿ ನೀರು ಬಿಟ್ಬಿಡ್ತೀನಿ ಸರ್. ನಮ್ದು ಯಾಕಂತಂದ್ರೆ ನಾವು ಹೆಂಗ್ ಮಾಡ್ಕೊಂಡಿದೀವಿ ಅಂದ್ರೆ, ನಮ್ಮ ಮಾವ ಹೇಳ್ಕೊಟ್ಟಿದ್ ಪದ್ಧತಿ, ನೀರ್ ಹೆಂಗ್ ಹಾಕ್ಬೇಕು ಅಂದ್ರೆ, ಈ 24x7 ಕರೆಂಟ್ ಬಂದ್ರು ನೀರ್ ಆಚೆ ಹೋಗ್ಬಾರ್ದು. ಆ ತರ ಒಂದು ಪ್ಲಾನ್ ಮಾಡ್ಕೋಬೇಕು. ಹೇಗೆ ಅಂತಂದ್ರೆ, ನಾನು ಮೋಟರ್ ಲೈನ್ ತಗೊಂಡಾಗ ಅಲ್ಲಿ ಬಿಟ್ಕೊಂಡಿದೀನಿ, ವಾಲು ಹಿಂದೆಗಡೆ ಮೇಲ್ಗಡೆ ಬಿಟ್ಕೊಂಡಿದೀನಿ. ಒಂದು ನಾವು ಟ್ರಂಚ್ ಹೆಂಗ್ ಮಾಡ್ಕೊಂಡಿದೀವಿ ಅಂದ್ರೆ, ಹಾವ್ ತರ ಟ್ರಂಚ್ ಮಾಡ್ಬಿಟ್ಟಿದೀವಿ. ಈಗ ಅಲ್ಲಿ ಬಿಟ್ರೆ ತೋಟ ಸುತ್ಕೊಂಡು ಅಲ್ಲೇ ಇರ್ಬೇಕು ನೀರು, ನೆಕ್ಸ್ಟ್ ವಾರ ಬರೋ ತನಕ. ನೆಕ್ಸ್ಟ್ ಎಲ್ಲಿ ಸುತ್ತಿರ್ತದೆ ನಿಂತಿರ್ತದೆ ಅಲ್ಲಿಗೆ ವಾಲ್ ಚೇಂಜ್ ಮಾಡ್ಕೋತೀನಿ. ಹೀಗಾಗಿ ನಾನು ಬೇರೆ ತೋಟಕ್ಕೆ ನೀರು ಹೋಗಲ್ಲ. ಅದೊಂದು ಕಾನ್ಸೆಪ್ಟ್. ನಾನು ಹೊರಗಡೆ ಫ್ಲಡ್ ಇರಿಗೇಷನ್ ಮಾಡ್ಕೊಂಡಿದೀವಿ. ಆಗ ಹೋಗಿಲ್ಲ ಅನ್ನೋ ಜಾಗದಲ್ಲಿ ನಾನೇನಾದ್ರು ಕರೆಂಟ್ ಕಡಿಮೆ ಕೊಟ್ಟಿರ್ತಾರೆ, ಮತ್ತೆ ನಾನು ಅರ್ಜೆಂಟ್ ಹೋಗ್ಬೇಕಾಗುತ್ತೆ, ಅಂತ ಟೈಮಲ್ಲಿ ಏನ್ ಮಾಡಿರ್ತೀವಿ ನಾವು, ಜೆಟ್ ಹಾಕ್ಬಿಟ್ಟು
ಮೋಟರ್ ಆಫ್ ಮಾಡ್ಕೊಂಡು ಹೋಗುವಂತ ಪದ್ಧತಿ ಮಾಡ್ಕೊಂಡಿದ್ವಿ. ಸೂಪರ್ ಸರ್. ಈ ಬೇಸಿಗೆನಲ್ಲಿ ಆಲ್ಮೋಸ್ಟ್ ಅಲ್ಲೂ ಫ್ಲಡ್ ಇರಿಗೇಷನ್ ಮಾಡ್ಕೊಂಡಿದ್ವಿ ಸರ್. ಯಾಕಂದ್ರೆ ನೀರು ಕೊಡ್ತಿದ್ದೆ ಕರೆಂಟ್ ಕಡಿಮೆ, ಆಟೋ ಇರೋದ್ರಿಂದ ನಾವು ಫ್ಲಡ್ ಇರಿಗೇಷನ್ ಜಾಸ್ತಿ ಇದು ಮಾಡಿದ್ವಿ. ಈ ವರ್ಷ ಜಾಸ್ತಿ ಯಾಕಂದ್ರೆ ನಾನು ಇವಾಗ ಕಾಳುಮೆಣಸು, ಏಲಕ್ಕಿ ಮತ್ತೆ ಅರಿಶಿನ, ಶುಂಠಿ ಎಲ್ಲಾ ಗಿಡಗಳು ಬಂದಿರೋದನ್ನ ಚಿಕ್ಕವನ್ನ ಈಗ ನಾನು ನೀರ್ನ ಜೆಟ್ಟಲ್ಲಿ ಕೊಡೋಣ ಅಂತ ಪ್ಲಾನ್ ಮಾಡಿದ್ವಿ. ಇದು ನಾನು ಎಕ್ಸ್ಪೆಕ್ಟೇಷನ್ ಮಾಡೋದು ಸ್ಪ್ರಿಂಕ್ಲರ್ಗೆ ಜಾಸ್ತಿ ನಾನು ಫೋಕಸ್ ಮಾಡ್ತೀನಿ. ಯಾಕಂದ್ರೆ ಸ್ಪ್ರಿಂಕ್ಲರ್ ಚೆನ್ನಾಗಿ ಕೊಡ್ತದೆ. ಈ ತರ ಬೆಳೆಗಳಿದ್ರೆ ಸ್ಪ್ರಿಂಕ್ಲರ್ ಬೆಸ್ಟ್ ಸರ್. ಸ್ಪ್ರಿಂಕ್ಲರ್ ಬೆಸ್ಟ್. ಹೌದು. ನೆಕ್ಸ್ಟ್ ಇದು ಮೂಸಂಬಿ ಸರ್. ಇವತ್ತು ಹಾಕಿರೋ ಗಿಡ ಇದು ಲೀಲಾವತಿ ಅಮ್ಮನವ್ರ ಹೆಸರು. ಇವತ್ತು ಹಾಕಿರೋ ಗಿಡಗಳೆಲ್ಲ ಅಮ್ಮನ ಹೆಸರಲ್ಲೇ ಹಾಕೊಂಡಿದ್ದೀವಿ. ಯಾಕಂದ್ರೆ ನಮಗೆ ಬೇಕು ಅಂತಾನೆ ನಾವು ಒಬ್ಬೊಬ್ಬರ ಹೆಸರಲ್ಲಿ ಒಂದೊಂದು ಗಿಡಗಳು ಇರ್ಬೇಕು ಅಂದ್ಬಿಟ್ಟೆ ನಮಗೆ ಕಾನ್ಸೆಪ್ಟ್. ಹಾಗಾಗಿ ಇವತ್ತು ಹಾಕಿರೋವೆಲ್ಲ ಲೀಲಾವತಿ ಅಮ್ಮನವರ ಹೆಸರು. ಇದು ಸರ್ ಇದು ಇವಾಗ ಕೊರೋನಾ ಟೈಮಲ್ಲಿ ಹಾಕಿರುವಂತ ಗಿಡ, ಸೆಕೆಂಡ್ ಲಾಕ್ಡೌನ್ ಅಲ್ಲಿ 2020 ಹಾಕಿರುವಂತ ಅನ್ಸುತ್ತೆ. ಈಗ 4 ವರ್ಷ ಆಯ್ತು. ನ್ಯಾಚುರಲ್ ಆಗಿ ಬರ್ತಾ ಇದೆ. ನಾವು ಅದಕ್ಕೆ ಏನು ಫೀಡ್ ಮಾಡಿಲ್ಲ, ಅದಕ್ಕೆ ಏನು ಕೊಟ್ಟಿಲ್ಲ. ನಾನು ಗಿಡ ಹೇಗ್ ತಗೊಂಬಂದಿನೋ ಹಾಗೆ ನೆಟ್ಟಿದ್ದೀನಿ ಅಷ್ಟೇ. ಅದು ಬಂದಿರುವಂತದ್ದು ಆ ತರ ಇದೆ ಸರ್. ನೆಕ್ಸ್ಟ್ ನುಗ್ಗೆ ಇದೆ ಮಧ್ಯದಲ್ಲಿ, ಅಲ್ಲಲ್ಲೇ ಹೂವಿನ ಗಿಡಗಳಂದು ಒಂದಷ್ಟಿದೆ. ನುಗ್ಗೆ ಗಿಡಗಳನ್ನ ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿ ಆ ಕಡ್ಡಿಗಳನ್ನೇ ನೆಟ್ಕೊಂಡಿದೀವಿ ಸರ್. ಕಡ್ಡಿಗಳನ್ನ ಕಟ್ ಮಾಡ್ಕೊಂಡಿದೀವಿ. ಪಪ್ಪಾಯ ಇದೆ. ಮತ್ತೆ ಮುಂದೆ ಬಂದ್ರೆ ನಿಮ್ಗೆ ಇಲ್ಲಿ ಸಪೋಟ ಹಾಕೊಂಡಿದೀವಿ ಸರ್. ಇವತ್ತು ಸಪೋಟ ಹಾಕಿರೋ ಗಿಡ ಇದು. ಸಪೋಟ ಹಾಕೊಂಡಿದೀವಿ. ಮತ್ತೆ 4 ಮೂಲೆಯಲ್ಲೂ 4 ನಮ್ದು ಒಂದು ಇದಿದೆ, ಬಿಲ್ಪತ್ರೆ ಇದೆ. ಮತ್ತೆ ಇಲ್ಲಿ ಇವು ನೋಡಿ ಸರ್, ಇದು ಪಕ್ಷಿ ಹಾಕಿರೋ ಗಿಡ ಸರ್. ಇದು ಗಸಗಸೆ ಮರ ಇದೆಯಲ್ಲ, ಗಸಗಸೆ ಮರ ನಮಗೆ ತೋಟದಲ್ಲಿ ಒಂದು ಸುಮಾರು 4 ರಿಂದ 5 ಇದೆ. 5 ಗಿಡಗಳು ಪಕ್ಷಿಗಳು ಹಾಕಿರುವಂತ ಗಿಡ. ನಾವ್ ಏನ್ ಕಾನ್ಸೆಪ್ಟ್ ಗೆ ಬಿಟ್ಕೊಂಡಿದೀವಿ ಅಂತಂದ್ರೆ ನಮಗೆ ನೆರಳು ಬೇಕಿತ್ತು. ಹೌದು, ತೆಂಗು ಮೇಲ್ಕ್ ಹೋಗುತ್ತೆ, ಅದೇನು ಜಾಸ್ತಿ ನಮ್ಗೇನು ತೊಂದರೆ ಕೊಡೋದಿಲ್ಲ. ಪಕ್ಷಿ ಒಳಗೆ ಕೂತ್ಕೊಳ್ಳುತ್ತೆ, ಚಿಕ್ಕ ಚಿಕ್ಕ ಪಕ್ಷಿಗಳು ಬರುತ್ತೆ, ಮತ್ತೆ ನೆರಳು ಬೇಕಾಗುತ್ತೆ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡಿದೀವಿ. ಈಗ ಅದಕ್ಕೆಲ್ಲ ನಾನು ಕಾಳುಮೆಣಸು ಆಟೋಮೆಟಿಕ್ ಅಲ್ಲಿ ಹಾಕಿರೋದ್ರಿಂದ ಅದೆಲ್ಲ ಎಲ್ಲಿಗೆ ಹೋಗ್ಬೇಕಲ್ಲಿ ಬಳ್ಳಿ ಹಬ್ಕೊಳ್ಳುತ್ತೆ. ಆ ಒಂದು ಕಾನ್ಸೆಪ್ಟ್ ಅಲ್ಲೇ ಮರಗಳಿರೋದ್ರಿಂದನೇ ಇದೇ ಮರ ಅದೇ ಮರ ಅಂತ ಏನ್ ಬೇಕಾಗಿಲ್ಲ. ಅಲ್ಲಿ ನೇಚರ್ ಏನ್ ಬೆಳೆಸ್ಕೊಳ್ಳುತ್ತೆ ಆ ಮರಗಳನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಅವಾಗ ಮಾತ್ರ ನಮ್ ತೋಟ. ಯಾವಾಗ ದತ್ತು ಮಕ್ಕಳನ್ನೇ ನಾವು ಸಾಕೊಂಡು ಹೋದ್ರೆ ಸ್ವಂತ ಮಕ್ಕಳನ್ನ ನಾವು ಇಲ್ಲಿ ಕಟ್ ಮಾಡಿ ಕಳ್ಸಕ್ ಆಗಲ್ಲ. ಸ್ವಂತ ಮಕ್ಳು ಇಲ್ಲಿ ಬಂದಿರೋಂತ ಮಕ್ಳುಗಳವು. ಹಾಗಾಗಿ ಅದನ್ನ ಇಟ್ಕೊಂಡೇ ಹೋಗಿರುವಂತದ್ದು. ಈ ಒಂದು ಲೈನ್ ಪಪ್ಪಾಯ ಹಾಕೊಂಡಿದೀವಿ ಲಾಸ್ಟ್ ಅಲ್ಲಿ. ನಮಗೆ ಬೇಕಾದ್ರೆ, ಯಾಕಂದ್ರೆ ಹಣ್ಣಿನ ಗಿಡಗಳು ಎಸ್ಪೆಷಲಿ ನೀರ್ನ ಕಡಿಮೆ ಕೇಳ್ತೇವೆ, ಬಿಸಿಲನ್ನ ಜಾಸ್ತಿ ಕೇಳ್ತೇವೆ. ಇನ್ನು ಇದ್ರೊಳಗಡೆ ಹಣ್ಣಿನ ಗಿಡಗಳು ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ತಿದೀವಿ, ಹಣ್ಣಿನ ಗಿಡಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಆದಷ್ಟು ಹಣ್ಣಿನ ಗಿಡಗಳನ್ನ ಔಟ್ ಸೈಡ್ ಹಾಕಕ್ಕೆ ಟ್ರೈ ಮಾಡಿದೀವಿ. ಬಾರ್ಡರ್ ಅಲ್ಲಿ ಇದು ಯಾಕಂದ್ರೆ ಮೊದ್ಲು ಹಾಕಿರೋದ್ರಿಂದ ಇದು ಇಲ್ಲಿಂದಾನೇ ಗಿಡ ಹಣ್ಣು ಸ್ಟಾರ್ಟ್ ಆಗಿತ್ತು ಸರ್. ಈಗೆಲ್ಲ ತಿನ್ಕೊಂಡು ಮೇಲ್ಕ್ ಹೋಗಿದೀವಿ. ಇನ್ನೇನಿದ್ರೆ ನನ್ ಕೈಗೆ ಇಟ್ಕೋ 1, 2, 3 ಕಿತ್ಕೊಂಡ್ ತಿಂತೀವಿ ಅಷ್ಟೇ. ಆಮೇಲೆ ಅದು ಪಕ್ಷಿಗಳು ತಿನ್ನುತ್ತೆ. ಈಗ ಅದ್ ಹೋಗುತ್ತೆ ಅನ್ನೋದಕ್ಕೆ ರಿಪ್ಲೇಸ್ಮೆಂಟ್ ಹಾಕಿದೀವಿ. ಪಪ್ಪಾಯ ಹೋಗ್ತಾ ಇದೆ, ಪಪ್ಪಾಯ ಬೇರೆ ಕಡೆ ಜಾಗ ಮಾಡೋಣ ಅನ್ಬಿಟ್ಟು ಈಗ ಅದರ ಜಾಗದಲ್ಲಿ ಹಣ್ಣಿನ ಗಿಡಗಳನ್ನ ಕೂರ್ಸ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ಯಾವ ಗಿಡ ಹೋಗುತ್ತೆ ಆ ಗಿಡದಲ್ಲಿ ಮತ್ತೆ ಅದೇ ಗಿಡ ತಂದು ಹಾಕಲ್ಲ. ಎಲ್ಲಿ ಯಾವ ಗಿಡ ಹಾಳಾಗುತ್ತೆ ಅಲ್ಲಿಗೆ ಆ ಏಜ್ ಮುಗ್ದಿರುತ್ತೆ ಆ ಜಾಗದಲ್ಲಿ. ಅದಕ್ಕೆ ಅದನ್ನ ಬೇರೆ ಗಿಡಗಳನ್ನ ಬೇಕಾಗಿರುವಂತ ಗಿಡಗಳನ್ನ ರಿಪ್ಲೇಸ್ಮೆಂಟ್ ಮಾಡಿ ಹಣ್ಣಿನ ಗಿಡಗಳನ್ನ ಫೋಕಸ್ ಮಾಡ್ತಾ ಇದೀವಿ. ಮತ್ತೆ ಇಲ್ಲಿ ನಿಮ್ಗೆ ಎಲ್ಲಾರ ತೋಟದಲ್ಲೂ ನಾವು ಜೇನ್ ಪೆಟ್ಟಿಗೆ ಇಡ್ಬೇಕು, ಜೇನ್ ಬೇಕು ಎಲ್ಲ ಅಂತ ಕಾಯ್ತಾ ಇರ್ತೀವಿ. ನಮ್ಗೆ ಆಕ್ಚುಲಿ ನ್ಯಾಚುರಲ್ ಜೇನು ಇದು 3ನೇ ಜೇನು ನಮ್ ತೋಟದಲ್ಲಿ ಬಂದಿರೋದು. ಓ ಸೂಪರ್ ಸರ್. 3ನೇ ಜೇನು. ಈಗ ಜೇನು ನಾವು ಬೇಸಿಗೆನಲ್ಲಿ 2 ಜೇನು ಇತ್ತು, ಇದೇ ಜಾಗದಲ್ಲಿ ಇತ್ತು. ಆದ್ರೆ ನೋಡಿ ಇದು ನ್ಯಾಚುರಲ್ ಬಂದಿರೋಂತ ಚಿಟ್ಟು ಜೇನು ಸರ್. ನಮ್ಮ ಕಡೆ ಹಳ್ಳಿ ಕಡೆ ನಮ್ಮ ಬೆಂಗಳೂರು ಆ ಕಡೆ ತುಮಕೂರು ಲ್ಯಾಂಗ್ವೇಜ್ ಅಲ್ಲಿ ಚಿಟ್ಟು ಜೇನು ಅಂತಾರೆ, ಕೋಲ್ ಜೇನು ಅಂತಾನು ಕರೀತಾರೆ. ಈ ಚಿಟ್ಟು ಜೇನು ಚಿಟ್ಟು ಜೇನು ಇದು 3ನೇ ಟೈಮ್ ಇಟ್ಟಿರೋದು ಸರ್. ಅಷ್ಟೊಂದು ಜಾಸ್ತಿ ಕಚ್ಚಲ್ಲ ಸರ್, ಕಚ್ಚಲ್ಲ. ಬಟ್ ಇದಕ್ಕೆ ಹಿಂಸೆ ಕೊಟ್ರೆ ಎದ್ದೋಗ್ಬಿಡುತ್ತೆ. ಹೌದು, ನಾವೇನಾದ್ರೂ ಕಡ್ಡಿ ತೆಗೆದು ಅಳ್ಳಾಡ್ಸೋದು ಅಥವಾ ಕೀಳೋ ತರ ಏನಾದ್ರು ನೋಡಿದ್ರೆ ಅದನ್ನ ಎದ್ದೋಗ್ಬಿಡುತ್ತೆ. ಇದು 3ನೇ ಟೈಮ್ ಬಂದಿರುವಂತದ್ದು ಸರ್. ಸೂಪರ್ ಸರ್. ಇಷ್ಟೊಂದು ಯಾವ್ದೇ ರೀತಿ ಮನುಷ್ಯನಾಗ್ಲಿ ಯಾವ್ದೇ ರೀತಿ ಏನು ಹಸ್ತಕ್ಷೇಪ ಇಲ್ಲ ಸರ್, ಇಲ್ಲ. ಅದರಿಂದಾಗಿ ಜೇನುಗಳು ನ್ಯಾಚುರಲ್ ಆಗಿ ಇದ್ದೇ ಇರ್ತವೆ. ಈ ತೋಟದಲ್ಲಿ ನಾವು ಮೊಲನು ನೋಡಿದೀವಿ ಸರ್. ಯಾಕಂದ್ರೆ ಮೊಲನು ನೋಡಿದೀವಿ ತೋಟದಲ್ಲಿ ಬರುತ್ತೆ. ಏನಿದು ಅನುಗೊನೆ ಸೊಪ್ಪು ಚೆನ್ನಾಗಿರುತ್ತೆ, ಅದಕ್ಕೆ ಫೇವರ್. ಅನುಗೊನೆ ಸೊಪ್ಪು ಅಂತಂದ್ರೆ ಮೊಲಕ್ಕೆ, ಕಾಡು ಮೊಲಕ್ಕೆ ಬಹಳ ಫೇವರ್. ಹಾಗಾಗಿ ಅನುಗೊನೆ ಸೊಪ್ಪು ಚೆನ್ನಾಗಿ ಈ ಬೇಸಿಗೆನಲ್ಲಿ ಒಳ್ಳೆ ಮೇಂಟೈನ್ ಆಗಿತ್ತು. ಗ್ರೀನ್ ಮಲ್ಚಿಂಗು. ಮೊಲನು ನೋಡಿದೀವಿ. ಇಲ್ಲೇ ನಾಯಿ ಕಿತ್ತು ತಿಂದಿದ್ದು ನೋಡಿದೀವಿ. ನಾಯಿ ಕಿತ್ತು ತಿಂದು ವಾಸನೆ ಬಂದು ಅದ್ರ ಮೇಲೆ ನಾವು ಮಣ್ಣೆಲ್ಲ ಹಾಕಿರುವಂತದ್ದು ನೋಡಿದೀವಿ. ಮೊಲನ ಯಾಕಂತಂದ್ರೆ ಇಲ್ಲೇ ಅದನ್ನ, ಯಾಕಂದ್ರೆ ಇಷ್ಟು ಜಾಗದಲ್ಲಿ ಅದು ಓಡಕ್ ಆಗಿಲ್ಲ.
ಅದು ಓಡಕ್ಕಾಗಿಲ್ಲ. ಮತ್ತೆ ಎಲ್ಲ 4 ನಾಯಿಗಳು ಅಟ್ಯಾಕ್ ಮಾಡಿದಾಗ ಅದು ಎಲ್ಲಿ ಹೋಗ್ಬೇಕು ಅಂತ ಸಿಕ್ಕಿಲ್ಲ, ಎಲ್ಲರೋ ಸೇರ್ಕೊಂಡ್ಬಿಟ್ಟಿದೆ, ತಿಂದಾಕಿತ್ತು. ಅದನ್ನ ಹೋಗಿರೋಂಥದ್ದು. ಈ ನಮ್ ಜಾಗದಲ್ಲಿ ಮೊಲನು ಸಾಕಿದೀವಿ ನಾವು, ನ್ಯಾಚುರಲ್ ಮೊಲಗಳು. ನೆಕ್ಸ್ಟ್ ಈ ಒಂದು ಗಸಗಸೆ ಮರನ್ನು ನಮ್ಗೆ ಪಕ್ಷಿಗಳು ತಂದು ಹಾಕಿರೋದು ಸರ್. ಇಲ್ಲೂ ಪಕ್ಷಿಗಳು ತಂದು ಹಾಕಿರುವಂಥದ್ದು. ಈಗ ಇದನ್ನೆಲ್ಲ ಸ್ವಲ್ಪ ಗಾಳಿ ಬೆಳಕು ಬೇಕು ಅಂದ್ಬಿಟ್ಟು ಗಿಡಗಳಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂತ ಇದೀವಿ. ಈಗ ನೆಕ್ಸ್ಟ್ ಇನ್ನು ಈ ಮಳೆ ಎಲ್ಲ ನಿಂತು ಸ್ವಲ್ಪ ಇದ್ ನೋಡ್ಕೊಂಡ್ರೆ ಇದನ್ನೆಲ್ಲ ಸ್ವಲ್ಪ ಇವಾಗ ಕಾಳುಗಳ ಗಿಡಗಳನ್ನು ಹಾಕಿದೀನಿ. ಮತ್ತೆ ಈಗ ಉರುಳಿ ಮತ್ತೆ ಅಡಿಕೆ, ಇದು ತೊಗರಿ ಇದೆ, ಉರುಳಿ ಇದೆ, ಮತ್ತೆ ಅವರೆ ಇದೆ. ಎಲ್ಲ ಗಿಡಗಳನ್ನ ಬೀಜಗಳದ ಹಾಕೊಂಡು ಬೆಳೆಸ್ಕೊಂತ ಇದೀವಿ. ಅದು ನಮ್ಗೆ ಕಾಳು ಅಡಿಗೆ ಊಟಕ್ಕೆ ಕೊಡೋದಕ್ಕಿಂತ ಮುಂಚೆ ನಮ್ಗೆ ಗ್ರೀನ್ ಮಲ್ಚಿಂಗ್ ಮೇಯ್ನ್. ಇವಾಗ ಗೆಣಸನ್ನ ನಾವು ಬೆಳೆಸ್ಕೊಂತ ಇದೀವಿ, ಅಲ್ಲಲ್ಲೇ ಬಳ್ಳಿ ಗೆಣಸು ನೆಟ್ಟಿದೀವಿ. ಈಗ ಅದು ಈ ನೆಕ್ಸ್ಟ್ ಈ ಕಡೆ ಹೋದ್ಮೇಲೆ ಆ ಗೆಣಸು ಸ್ಟಾರ್ಟ್ ಆಗುವಂಥದ್ದು. ಅವಾಗ ನಮ್ಮ ಮಲ್ಚಿಂಗ್ ನ್ಯಾಚುರಲ್ ಆಗಿ ಬರುವಂಥದ್ದು. ಇದು ಬಾಳೆ ಸರ್, ಯಾರೇ ಆಗ್ಲಿ ಆಕ್ಚುಲಿ ಗೊನೆ ಕಡಿಬೇಕಾದ್ರೆ ಗೊನೆ ಮಾತ್ರ ತಗೋಬೇಕು ಸರ್. ಹೌದು, ಅವಾಗ ಮಾತ್ರ ನಮಗೆ ಬಾಳೆದು ಬೆನಿಫಿಟ್ ಸಿಗುವಂಥದ್ದು. ಆಮೇಲೆ ಒಂದು ಗೊನೆ ತಗೊಂಡ್ಮೇಲೆ ಇದಕ್ಕೆ ಏನ್ ಬೇಕಾಗಿತ್ತು ರಿಟರ್ನ್ ಹೋಗುವಂಥದ್ದು, ಬೇರೆ ಗಿಡಗಳಿಗೆ ಹೋಗುವಂಥದ್ದು ಪದ್ಧತಿ ಇದೆ. ಅದು ತಗೊಳತ್ತೆ, ಮತ್ತೆ ಬೇರೆ ನ್ಯಾಚುರಲ್ ಆಗಿ ಅದೇ ಅದಕ್ಕೆ ಫುಡ್ ಕೊಡುವಂಥದ್ದು. ಮತ್ತೆ ಇದು ನಮ್ಗೆ ಏನಾಗುತ್ತೆ ಅಂತಂದ್ರೆ, ಈ ಗಲೀಜು ನಮಗೆ ನೀರ್ ಹಿಡಿದಿಟ್ಕೊಂಡುತ್ತೆ, ಒಳ್ಳೆ ಪಟಾಶ್ ಸಿಗುತ್ತೆ ತೋಟಕ್ಕೆ ಏನ್ ಬೇಕೋ. ಮತ್ತೆ ಮಲ್ಚಿಂಗ್ ಆಗಿ ಜಾಸ್ತಿ ನಮಗೆ ಈ ನಮ್ಮಲ್ಲಿ ಒಂದು ಹಳ್ಳಿ ಕಡೆ ಒಂದು ಗಾದೆ ಇದೆ ಸರ್. ಏನಂತಂದ್ರೆ, ಈ ಬಾಳೆ ಇಲ್ಲದ ತೋಟ, ಮಜ್ಜಿಗೆ ಇಲ್ಲದ ಊಟ ಅಂತಾರೆ. ಬಾಳೆ ಇಲ್ಲದ ತೋಟ, ಮಜ್ಜಿಗೆ ಇಲ್ಲದ ಊಟ ಎರಡು ಒಂದಕ್ಕೆ ಸಮಾನ ಅಂತ. ಅಂದ್ರೆ ತೋಟ ಅಂದ್ಮೇಲೆ ಬಾಳೆ ಇರ್ಲೇಬೇಕು ಸರ್. ಬಾಳೆ ಇದ್ರೇನೆ ಅದು ತೋಟ ಅನ್ಸ್ಕೊಳ್ಳೋದು. ಊಟ ನಾವ್ ಎಷ್ಟೇ ಮಾಡ್ಲಿ, ನೀವ್ ಎಷ್ಟೇ ಬಾಳೆ ಎಲೆ ಊಟ ಮಾಡ್ಕೊಂಡ್ ಬಂದ್ರು ಲಾಸ್ಟ್ ಮೊಸರನ್ನ ಸ್ವಲ್ಪ ತಿನ್ಲೇಬೇಕು, ಇಲ್ಲದ ಮಜ್ಜಿಗೆ ತಿನ್ಲೇಬೇಕು ಸರ್. ಅವಾಗ ಮಾತ್ರ ಅದು ತೃಪ್ತಿ ಆಗುವಂಥದ್ದು. ಈಗೆಲ್ಲ ಏನಾಗಿದೆ ಅಂತಂದ್ರೆ, ಮಾಡರ್ನ್ ಆಗಿ ಐಸ್ ಕ್ರೀಮ್ ಬಂದ್ಬಿಟ್ಟಿದೆ. ಲಾಸ್ಟ್ ಎಂಡಿಂಗ್ ಊಟ ಆದ್ಮೇಲೆ ಐಸ್ ಕ್ರೀಮ್ ತಿನ್ನೋ ಪದ್ಧತಿ ಅದು ಸರಿ ಬರಲ್ಲ. ಯಾಕೆಂತಂದ್ರೆ ಐಸ್ ಕ್ರೀಮ್ ಪದ್ಧತಿನೇ ಬೇರೆ, ಆ ಊಟ ಹೋಗಿ ಒಳಗಡೆ ಕುತ್ಕೊಂಡು ಆದ್ಮೇಲೆ ಏನ್ ಮಾಡುತ್ತೆ ಅನ್ನೋದು ಅದು ಬೇರೆನೆ ಪದ್ಧತಿ. ಹಾಗಾಗಿ ಇವತ್ತೇನಾಗಿದೆ, ನಮ್ ತೋಟಕ್ಕೆ ಬಾಳೆನೆ ಮೇನ್ ಇಂಪಾರ್ಟೆಂಟ್. ಇಷ್ಟು ಗಿಡಗಳಿಗೆ ಗೊಬ್ಬರಗಳು ಕೊಟ್ಟು ಹೌದು, ಸುಮಾರು ನಾವು ಕಟ್ ಮಾಡಿ ಹಾಕ್ತಿವಿ. ವಾರ ಹಾಕ್ತಿವಿ. ಅದು ಮತ್ತೆ ಒಂದ್ 15-20 ದಿವಸಕ್ಕೆಲ್ಲ ಅದು ಕಾಂಪೋಸ್ಟ್ ಆಗಿ ಅದು ರೆಡಿ ಆಗುತ್ತೆ. ನಾನ್ ಕಟ್ ಮಾಡಿದ್ದ ಎಲೆ ಎಲ್ಲೋಯ್ತು ಅನ್ನೋ ನಾನೇ ಹುಡುಕ್ಬೇಕು. ಮತ್ತೆ ಇದು ನುಗ್ಗೆ ಹಾಕೊಂಡಿದೀವಿ ಸರ್. ಇದು ನುಗ್ಗೆ ನಾನು ಜಾಸ್ತಿ ಬಿಟ್ಕೊಂಡಿಲ್ಲ. ಯಾಕೆಂತಂದ್ರೆ ಇದು ಕಡ್ದು ನಮ್ಮ ತಿಮ್ಮಯ್ಯ ಸರ್ ಹೇಳ್ದಂಗೆ ನುಗ್ಗೆನ ಕಡ್ದ್ ಸಾಕ್ಬೇಕು, ಮಕ್ಕಳನ್ನ ಒಡ್ ಸಾಕ್ಬೇಕು ಅಂತ. ಬಡ್ದ ಒಟ್ನಾಗ ಅವನ್ನ ಬುದ್ಧಿವಂತನ್ ಮಾಡ್ಬೇಕು, ಅವ್ರು ಹೇಳಿದ್ದ ಹಂಗೆ. ಹಾಗಾಗಿ ನಾವ್ ಇದನ್ನೇನ್ ಮಾಡಿದೀವಿ ಅಂದ್ರೆ, ನೋಡಿ ಇವಾಗ ಕಟ್ ಮಾಡಿದೀನಿ. ನನಗೆ ಬೇಕಾದ್ರೆ ವಾರಕ್ಕೆ ಒಂದಷ್ಟು ಸೊಪ್ಪು ಸಿಗುತ್ತೆ, ತಗೊಂಡೋಗ್ತಿವಿ. ಇದು ನೈಟ್ರೋಜನ್ ಏನ್ ಬೇಕೋ ಸಿಗುತ್ತೆ. ಮನೇಲಂತೂ ಚೆನ್ನಾಗಿ ತಿಂತೀವಿ. ನುಗ್ಗೆ ಸೊಪ್ಪಂತೂ ಒಳ್ಳೆ ವಾರಕ್ಕೆ ಒಂದಿನ ಅಂತೂ ನುಗ್ಗೆ ಸೊಪ್ಪು ತಿಂತೀವಿ. ಗಿಡ ಸ್ವಲ್ಪ ಚೆನ್ನಾಗಿ ದಪ್ಪ ಆಗುತ್ತೆ. ನೈಟ್ರೋಜನ್ ಇಲ್ಲಿನ 8-10 ಗಿಡಕ್ಕೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ನ್ಯಾಚುರಲ್ ಆಗಿ ಮಾಡುವಂಥದ್ದು ಬಹಳ ಅನುಕೂಲ ಆಗುತ್ತೆ. ನಮ್ಗೇನು ಆಚೆ ಕಡೆಯಿಂದ ತಂದು ಹಾಕೋ ಅವಶ್ಯಕತೆ ಇರಲ್ಲ. ಏನಂದ್ರೆ ಗಿಡಗಳ ಸಂಯೋಜನೆ ಇದೆಯಲ್ಲ, ಅದನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ಬೇಕಾಗುತ್ತೆ. ಅಚ್ಚುಕಟ್ಟಾಗಿ ಅಂತಂತಂದ್ರೆ, ನಮ್ಗೆ ತೋಟ ಅಚ್ಚುಕಟ್ಟಲ್ಲ, ಕ್ಲೀನ್ ಮಾಡುವಂಥದ್ದಲ್ಲ. ಗಿಡಗಳನ್ನ ನಾವು ಹಾಕ್ಬೇಕಾದ್ರೆ ನೋಡಿದ್ರೆ ಯಾರು ಅಚ್ಚುಕಟ್ಟಾಗಿದೆ ಇದನ್ನ ಯಾರು ಅನ್ನಲ್ಲ ಬಿಡಿ ಸರ್. ಇದು ನಂತರ ಹುಚ್ಚ ಅಂತಾರೆ, ಹುಚ್ಚನ ತೋಟ ಇದು ಅಂತ. ನಮ್ಮ ಕೃಷ್ಣ ಸರ್ ಹೇಳ್ದಂಗೆ, ನಮ್ಮ ಪ್ರಿನ್ಸಿಪಲ್, ರಿಟೈರ್ಡ್ ಪ್ರಿನ್ಸಿಪಲ್ ಕೇರ್ಪೇಟೆಯವರು, ಏನಾದ್ರು ಅವ್ರೊಬ್ಬ ಹುಚ್ಚ ತೋಟ ಮಾಡ್ತಾನೆ ಅಂತಾರಲ್ಲ. ನಮಗೂ ಸುಮಾರು ಜನ ಹೇಳಿದ್ರು, ರೀ ತೋಟಕ್ಕೆ ಚೆನ್ನಾಗ್ ಹಾಕ್ರಿ, ತುಪ್ಪ ಹಾಕಿದ್ರೆ ಮಕ್ಳು ಚೆನ್ನಾಗ್ ಬೆಳೆಯೋದು ಅಂದ್ರು. ನಾನು ಅದಕ್ಕೆ ಅವ್ರಿಗೆ ಹೇಳ್ ಕಳಿಸ್ತೆ, ತುಪ್ಪ ಹಾಕಿದ ಮಗ ಲಾಸ್ಟ್ಗೆ ನಿನಗೆ ಹೊಡೆದೋಯ್ತು ಹೋಗು ಅಂತ. ಹಂಗೆ ನಾವೇನು ಹಾಕಿ ಬೆಳೆಸಿಲ್ಲ. ಇದು ನಾವ್ ಹೆಂಗ್ ಬೇಕೋ ಬರ್ಲಿ, ನ್ಯಾಚುರಲ್ ಆಗಿ ಬರ್ಲಿ ಹಾಗೆ ಅಂತಾನೆ ಅದನ್ನ ಮಾಡ್ಕೊಂಡು. ಇದು ಬಟರ್ ಫ್ರೂಟ್ ಇವತ್ತು ಹಾಕಿರೋಂಥದ್ದು ಸರ್. ಇದು ಲೀಲಾವತಿ ಅಮ್ಮನವ್ರ ಹೆಸರಲ್ಲೇ ಇವತ್ತು ಹಾಕಿರೋ ಗಿಡಗಳೆಲ್ಲ ಲೀಲಾವತಿ ಅಮ್ಮನ ಹೆಸರಲ್ಲೇ ಹಾಕಿರೋ. ಒಳ್ಳೆ ದಿನ ಬಂದಿದ್ದೀವಿ ಸರ್. ಖಂಡಿತ ಸರ್. ಮತ್ತೆ ಇದು ಗೆಣಸು ನೋಡೋಣ ಸರ್. ಈ ವಿಡಿಯೋ ಆದಷ್ಟು ವಿನೋದ್ ರಾಜ್ ಅವರ ಖಂಡಿತ ಸರ್ ಆಗ್ಲಿ ತಲುಪಿ, ಅವರು ಬಂದು ನೋಡ್ಲಿ. ಬರ್ಲಿ ಸರ್. ಎಷ್ಟು ಜನಕ್ಕೆ ತಲುಪಬೇಕೋ ತಲುಪ್ಲಿ ಸರ್. ಏನಂದ್ರೆ ಜನಗಳಿಗೆ, ಇವತ್ತಿನ ರೈತರುಗಳಿಗೆ, ಇವತ್ತು ಎಲ್ಲರೂ ಏಜ್ ಆಗಿರೋ ರೈತರುಗಳೇ ಇದ್ದಾರೆ ಸರ್. ಹೌದು. ಯಾಕಂತಂದ್ರೆ ಇವತ್ತು ಮಾಡ್ಬೇಕಾಗಿರೋ ಕಾನ್ಸೆಪ್ಟು ಮುಂದಿನ ಪೀಳಿಗೆ ಮಾಡ್ಬೇಕು. ಹೌದು. ನಾವು ಮಾಡಿದೀವಿ ಅಂತಲ್ಲ, ನಮ್ದು ಇದು ಅರ್ಧ ಎಕರೆ, ನಮ್ದು ಯಾವ್ದು ಮೂಲೆ ಇಲ್ಲ. ನಾವು ರೈತರೇ ಅಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನಮ್ಮ ಹಾಬಿಗೋಸ್ಕರ ಮಾಡ್ಕೊಂಡಿದೀವಿ, ಅಥವಾ ನಮ್ಮಕ್ಕೆ ಏನೋ ಒಂದು ಖುಷಿಗೋಸ್ಕರ ಮಾಡ್ಕೊಂಡಿರುವಂಥದ್ದು ಇದು ಪದ್ಧತಿ. ಆದ್ರೆ ಮಣ್ಣಿನ ಕೆಲಸ ಮಾಡಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ವಚನದಲ್ಲಿ, ಒಂದು 12ನೇ ಶತಮಾನದಲ್ಲಿ ಹೇಳ್ಬಿಟ್ಟಿದ್ದಾರೆ ಸರ್. ಹೇಗೆ ಅಂತಂತಂದ್ರೆ, ಕೃಷಿ ಕಾಯಕ ಮಾಡಿದ ಮನೆಯಲ್ಲಿ ಲಿಂಗ ಪೂಜೆ ಮಾಡಿದ್ರೆ ಗುರು ಪಾವನ ಆಗ್ತಾನಂತೆ. ಸೂಪರ್ ಸರ್. ಕೃಷಿ ಕಾಯಕ ಯಾರು ಮಾಡ್ತಾರೆ ಅಂತವನ ಮನೆಯಲ್ಲಿ ಗುರು ಯಾರು ಪೂಜೆ ಮಾಡ್ತಾರೆ, ಪಾದ ಪೂಜೆ ಮಾಡ್ತಾರೆ, ಆ ಗುರು ಪಾವನ ಆಗ್ತಾರೆ ಅಂತ. ಇವತ್ತು ಕೃಷಿ ಕಾಯಕದಲ್ಲೇ ಇರೋಂಥದ್ದು ಮುಕ್ತಿ. ಎಲ್ಲಾ ಕಾಯಕಗಳೇ,
ಆದ್ರೆ ಅವ್ರವ್ರ ತಕ್ಕನಾಗ ಏನ್ ಬೇಕೋ ಬರುತ್ತೆ. ಆದ್ರೆ ನಿಜವಾಗಿ ಮಾಡ್ಬೇಕಾಗಿರೋಂಥ ಕಾಯಕ ಅನ್ನೋದ್ರೆ ನಮಗೆ ಬೇಸಿಕ್ ಬಂದಿರೋದೆ. ಕಲ್ಚರ್ ಅಂದ್ರೆ ಇದೆ, ಅಗ್ರಿಕಲ್ಚರ್. ಹೌದು, ಅದ್ರಲ್ಲೇ ಕಲ್ಚರ್ ಅಂತಂದ್ರೆ ಅಗ್ರಿಕಲ್ಚರ್ ಅಂತಂದ್ರೆ ಇದೇನೆ. ಇವತ್ತು ನಾವೇನೋ ಲ್ಯಾಂಗ್ವೇಜ್ ಏನಾದ್ರೂ ಕೃಷಿ ಹೆಸರಿಟ್ಕೊಂಡಿರ್ಬೋದು. ಒಬ್ರು ಮರ ಪದ್ಧತಿ ಮಾಡಿ ಅಂತ ಹೇಳ್ಬೋದು, ನ್ಯಾಚುರಲ್ ಮಾಡಿ ಅಂತ ಹೇಳ್ಬೋದು, ಅಥವಾ ನೈಸರ್ಗಿಕ ಮಾಡಿ ಅಂತ ಹೇಳ್ಬೋದು, ಅಥವಾ ಕೆಮಿಕಲ್ ಹಾಕಿ ಮಾಡಿ ಅಂತ ಹೇಳ್ಬೋದು. ಪದ್ಧತಿ ಯಾವ್ದಾದ್ರೂ ಇರ್ಲಿ, ಆದ್ರೆ ಕೃಷಿನ ಅದ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಅರ್ಥಕೊಂಡು ಅರಿವೇ ಗುರು. ಹೌದು ಸರ್, ಅರಿವೇ ಗುರು. ನಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ ಅದನ್ನ ಏನಂದ್ರೆ ಮಾಡಿ ಕಲಿಕ್ಕಿಂತ ಮುಂಚೆ ನೋಡಿ ಕಲಿಬೇಕು. ಏನಿದೆ ಪ್ರಪಂಚದಲ್ಲಿ ಹೇಗ್ ನಡೀತಾ ಇದೆ, ಮತ್ತೆ ನಾವ್ ಏನ್ ಮಾಡ್ಬೇಕು. ಅವನ್ ಏನ್ ಮಾಡಿದಾನ ನಾವು ಮಾಡೋದು ಬೇಡ, ಅವ್ನ್ ಏನ್ ಮಾಡಿದಾನೆ ಅದನ್ನ ನಾವು ಮಾಡೋದು ಬೇಡ. ಅದನ್ನ ಅವ್ನ್ ಹೇಗ್ ಅವ್ನ್ ತಪ್ಪು ಮಾಡಿರೋದನ್ನ ನಾವು ತಿದ್ಕೊಂಡ್ ಮಾಡ್ಕೊಂಡು ಹೋಗ್ಬೇಕು. ಅವನೇನೋ ಮಾಡಿರ್ತಾನೆ, ಈಗ ಅವ್ನು ಟೊಮೊಟೊ ಹಾಕ್ಬಿಟ್ಟು ಲಕ್ಷಾಂತರ ರೂಪಾಯಿ ತಗೊಂಡ, ಶುಂಠಿ ಹಾಕಿದ್ರೆ ಲಕ್ಷಾಂತರ ರೂಪಾಯಿ ತಗೊಂಡು, ಹೊಗೆ ಸೊಪ್ಪು ಹಾಕಿದ್ರೆ ಲಕ್ಷಾಂತರ ರೂಪಾಯಿ ತಗೊಂಡು ಅವ್ನ ಕೆಲಸ. ನಾವು ಆ ಥರ ಕೆಲಸ ಮಾಡಕ್ ಹೋಗ್ಬಾರ್ದು. ನಮ್ಗೆ ಏನ್ ಬೇಕೋ ನಾವೇನು, ಯಾಕಂದ್ರೆ ಕೃಷಿ ಕೆಲಸ ಅಂತಂದ್ರೆ ಜೀವನಾಧಾರಿತ ಕೃಷಿ. ನಮ್ಮಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಪೂರ್ಣಚಂದ್ರ ತೇಜಸ್ವಿ ಕೃಷಿನ 2 ಪದ್ಧತಿ ಮಾಡಿದ್ದಾರೆ. ಉತ್ಪಾದನಾ ಕೃಷಿ ಒಂದು ಪದ್ಧತಿ, ಜೀವನಾಧಾರಿತ ಕೃಷಿ ಒಂದು ಪದ್ಧತಿ. ಯಾವ್ದಾದ್ರು ಬೆಳ್ಕೊಳ್ಳಿ, ನೀವು ಕೆಮಿಕಲ್ ಆಗಾದ್ರೂ ಮಾಡ್ಕೊಳ್ಳಿ ಅಥವಾ ಇನ್ನೊಂದು ನ್ಯಾಚುರಲ್ ಆಗಾದ್ರೂ ಮಾಡ್ಕೊಳ್ಳಿ. ಪದ್ಧತಿ ಇರೋದು 2, ಜೀವನಾಧಾರಿತ, ಒಂದು ಉತ್ಪಾದನಾಧಾರಿತ. ಉತ್ಪಾದನಾಧಾರಿತ ಅಂತ ಬಂತು ಅಂದ್ರೆ ಭೂಮಿನ ಫ್ಯಾಕ್ಟ್ರಿ ತರ ನಾವು ನೋಡಕ್ ಆಗಲ್ಲ, ನೋಡ್ಲೂಬಾರ್ದು. ಯಾಕಂದ್ರೆ ನಾವು ಅದನ್ನ ತಾಯಿ ಅಂತ ಒಪ್ಕೊಂಡಿದ್ದೀವಿ. ಭೂತಾಯಿ ಅಂತ ಒಪ್ಕೊಂಡ್ಮೇಲೆ ನಾವು ಅದನ್ನ ನಮ್ಮ ಜೀವನಕ್ಕೆ ಬೇಕಾಗಿರೋಂಥದ್ದನ್ನ ಮಾತ್ರ ಮಾಡ್ಕೊಂಡು ಹೋಗೋದು. ಹಾಗಾಗಿ ಜೀವನಕ್ಕೆ ಏನ್ ಬೇಕೋ, ನಮಗೆ ಮನೆಯಕ್ಕೆ ಏನ್ ಬೇಕೋ, ನಾವ್ ಏನ್ ತಿನ್ಬೇಕು ಅಂತ ಅನ್ಸುತ್ತೋ ಅದನ್ನ ನಮ್ಮಲ್ಲಿ ಆದಷ್ಟು ನಾವು ಬೆಳೆಸ್ಕೊಂಡು ಮಾಡ್ಕೊಂಡು ಹೋದ್ರೆ ಬಹಳ ಅನುಕೂಲ. ಇವತ್ತಿನ ಕಾಲಕ್ಕೆ ಆರೋಗ್ಯ ದೃಷ್ಟಿನಲ್ಲಿ ನೋಡ್ಕೊಬೇಕು ಅಂತಂದ್ರೆ ನಮಗೆ ಬೇಕಾಗಿರೋದನ್ನ ನಾವು ಸೆಲ್ಫಿಶ್ ಆಗೋದು ಬಹಳ ಒಳ್ಳೇದು. ಹೌದು, ಅಲ್ಲ ಕೆಲವೊಂದು ವಿಚಾರದಲ್ಲಿ ನಾವು ಸೆಲ್ಫಿಶ್ ಆಗ್ಲೇಬೇಕು ಸರ್. ಇಲ್ಲ, ನೀವು ಬೇರೆಯವ್ರು ಹೇಳಿದ ತರ ಮಾಡ್ತಾ ಹೋದ್ರ ಆಗಲ್ಲ ಸರ್. ಕೃಷಿ ಬೇರೆಯವ್ರ ಖುಷಿಗೆ ಆಗಲ್ಲ. ಅವರು ಲಾಸ್ ಆದ್ರೆ ಅವ್ರಿಗೆ ತಡ್ಕೊಳಕ್ ಶಕ್ತಿ ಇರುತ್ತೆ ಸರ್, ನಮ್ಗಳಿಗೆ ಆ ತರ ಶಕ್ತಿ ಇರಲ್ಲ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅನ್ನೋದಿರ್ತದೋ ನಾವು ಅದನ್ನ ನಮ್ ತರ ನಾವು ಮಾಡ್ಕೊಳ್ಳೇಬೇಕು. ಮತ್ತೆ ಇದು ಅಂಬರೀಷ್ ಗಿಡ ಅಂತ ಹೇಳ್ತಿದ್ವಿ ಸರ್. ಅಂಬರೀಷ್ ಸತ್ತಿದ್ದ ದಿವಸ ನಾವಂತೂ ಅವ್ರನ್ನ ಹೋಗಿ ನೋಡಕ್ಕಾಗಲ್ಲ. ಮತ್ತೆ ನಮ್ಗೆ ಇಷ್ಟ ಅದು. ನಮ್ಮಲ್ಲಿ ನಮ್ಮ ತೋಟದಲ್ಲಿ ಅವ್ರ ಹೆಸರಲ್ಲಿ ಒಂದು ಇರ್ಬೇಕು ಅಂತ ಹೇಳಿ ನಾವು ಹಾಕೊಂಡಿದ್ದಂತ ಗಿಡ, ಅಂಬರೀಷ್ ಹೆಸರಿಗೆ ಹಾಕಿದ್ದ ಗಿಡ ಸರ್ ಇದು. ತೆಂಗಿನ ಗಿಡ. ಇವತ್ತು ನೋಡಿ ಅದು ಒಂಬಳೆ ಬಂದಿದೆ, ಎಲ್ಲ ಬರ್ತಾ ಇದೆ. ಇವತ್ತಿಗೆ ಒಂದು 6 ವರ್ಷ ಕಂಪ್ಲೀಟ್ ಆಯ್ತು. ಆಗಸ್ಟ್ಗೆ ಚಿಕ್ಕದಾಗ ಒಂದು ಒಂಬಳೆ ಬಂದಿದೆ ಸರ್, ಬಂದಿದೆ ನೋಡಿ. ಇದು ನ್ಯಾಚುರಲ್ ಪಕ್ಷಿ ತಂದು ಹಾಕಿರೋ ಬೇವು. ಇದ್ರಲ್ಲಿ ನಾವು ಯಾವುದೇ ಗಿಡಗಳನ್ನ ತೆಗ್ದಿಲ್ಲ ಸರ್. ಏನ್ ಬರುತ್ತೋ ಅದೇ, ಹೇಗ್ ಬರುತ್ತೋ ಅದೆಲ್ಲ ಬರ್ಲಿ. ಮುಂದೆ ಅದನ್ನ ನಾವ್ ಯಾವ ರೀತಿ ಬೆಳೆಸ್ಕೋಬೇಕು ಅದನ್ನ ನೋಡೋಣ. ಅದೇನೋ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅನ್ನೋ ತರ ಹೇಳ್ತಾರಲ್ವಾ. ಇವತ್ತು ನಾವು ತೆಂಗಿನ ಪಕ್ಕದಲ್ಲಿ ಇದೆ ಅಂತ ಅನ್ಕೊಂತೀವಿ, ಬಟ್ ಅದಕ್ಕೆ ಎರಡಕ್ಕೂ ಬೇರೆ ಬೇರೆ ಗುಣಗಳಿದೆ. ಇದು ಬೇರೆ ತರ ಹೋಗುತ್ತೆ, ಅದು ಬೇರೆ ತರ ಹೋಗುತ್ತೆ. ಅದನ್ನ ಯಾವ ತರ ಬೇಕೋ ಅದನ್ನ ನಮ್ಮ ತೋಟಕ್ಕೆ ನಾವು ಹೇಗ್ ಬೇಕು ಅದನ್ನ ನಾವು ಬಳಸ್ಕೊಳ್ಳೋಂಥದ್ದು. ಇದು ನಮ್ಮ ಅಂಬರೀಷ್ ಗಿಡ ಸರ್. ಸರ್, ನೀವೀಗ ನ್ಯಾಚುರಲ್ ಆಗಿ ಬೆಳೆದಿದ್ದೀರಲ್ಲ, ನೀವು ಇಲ್ಲಿವರೆಗೂ ನಿಮ್ಮ ತೆಂಗಿನ ಗಿಡಗಳಲ್ಲಿ ಎಲ್ಲಾದ್ರೂ ದುಂಬಿ ಹೇಳ್ಬೇಕು ಅಂದ್ರೆ ನಮ್ದು 2 ಗಿಡ ಹೋಯ್ತು ಸರ್. 2 ಗಿಡ ಹೋಯ್ತು, ದುಂಬಿ ಹೊಡೆದು 2 ಗಿಡ ಹೋಯ್ತು. ಬೇಜಾರು ಆಯ್ತು ನಮ್ಗೆ. ಯಾಕಂದ್ರೆ ನಾವು ಒಬ್ಬೊಬ್ರು ಹೆಸರಲ್ಲಿ ಹಾಕೊಂತ ಬರ್ತಾ ಇದೀವಿ, ಆ ಗಿಡಗಳನ್ನ ಕಳ್ಕೊಂಡ್ರೆ ನಮ್ಗೆ ಬೇಜಾರಾಗುತ್ತೆ. ಅದನ್ನ ನಮ್ಗೆ ಏನ್ ಮಾಡ್ಬೇಕು ಅಂದ್ರೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ವಾರಕ್ಕೊಂದಿನ ಬರ್ತೀವಿ, ಭಾನುವಾರ ಬರುವಂತ ಇರೋದ್ರಿಂದ ಈ ವಾರ ಚೆನ್ನಾಗೇ ಬಂದಿರ್ತದೆ ಸುಳಿ, ನೆಕ್ಸ್ಟ್ ವಾರ ಬರೆದವಾಗ ಎಲ್ಲ ಒಣಗೋ ಕಟ್ಟಾಗಿ ಕೆಳಗೆ ಬಿದ್ದಿರುತ್ತೆ. ಮತ್ತೆ ಚೆನ್ನಾಗಿರೋ ಮರನೇ ಅದು ಹೋಯ್ತು. ಬರುತ್ತೆ ಅಂತ ಒಂದು ವರ್ಷ ವೇಟ್ ಮಾಡಿದ್ವಿ, ಬರುತ್ತೆ ಅಂತ. ಬರ್ಲಿಲ್ಲ. ಮತ್ತೆ ಅದಕ್ಕೆ ರೀಪ್ಲೇಸ್ಮೆಂಟ್ ಮಾಡ್ಬಿಟ್ವಿ. ಈಗ ಇನ್ನೊಂದು ತೋಟದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ತೋಟ ಮಾಡ್ಬೇಕಾದ್ರೆ ಕೆಲವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು ಸರ್. ತೋಟ ಡೆವಲಪ್ಮೆಂಟ್ ಮಾಡ್ಬೇಕಂತಂದ್ರೆ ಅಟ್ ಎ ಟೈಮಲ್ಲೇ ಮಾಡ್ಬೇಕು ಸರ್. ಏನೇ ಗಿಡಗಳು ಮಾಡಿದ್ರು ಒಂದೇ ಟೈಮಲ್ಲಿ ಹಾಕ್ಬೇಕು, ಅದನ್ನ ಎತ್ತಿಸ್ಕೊಂಡು ಹೋಗ್ಬೇಕು. ಈಗ ನಾವು ಇಷ್ಟು ತೆಂಗು ಎದ್ಬಿಟ್ಟಿದೆ, ಇಷ್ಟು ಮರಗಳನ್ನ ಹಾಕ್ಬಿಟ್ಟಿದೀವಿ. ಇವಾಗ ತೆಂಗು ಹಾಕ್ತಿವಿ ಅಂತಂದ್ರೆ ಅದು ಬೆಳವಣಿಗೆ ಕಡಿಮೆ ಆಗುತ್ತೆ. ಯಾಕೆಂತಂದ್ರೆ ಅದಕ್ಕೆ ಸಾಕಷ್ಟು ಬಿಸಿಲು ಸಿಗಲ್ಲ, ಸಾಕಷ್ಟು ಅದಕ್ಕೆ ಬೇಕಾಗಿರುವಂತ ಇಂಡಿಪೆಂಡೆಂಟ್ ಆಗಿ ಬೆಳೆಯುವಂತ ನ್ಯಾಚುರಲ್ ಸಿಗ್ತಾ ಇರಲ್ಲ. ಯಾಕಂದ್ರೆ ಎಲ್ಲಾ ಮರಗಳು ನೆರಳಾಗ್ಬಿಡುತ್ತೆ. ಹಾಗಾಗಿ ನಮ್ಗೆ ಅದೊಂದು ಎಕ್ಸಾಂಪಲ್. ಈಗ ನಮ್ಗೆ 2 ತೆಂಗು ಹೋಯ್ತು, ಆ ತೆಂಗನ್ನ ಇದುವರೆಗೂ ಅದನ್ನ ಏಳ್ಸಕ್ ಆಗ್ತಾ ಇಲ್ಲ. ಹಾಕಿದೀವಿ, ಗಿಡಗಳಂತೂ ಆಗಿದೆ, ಆದ್ರೆ ಈ ಮಟ್ಟಕ್ಕೆ ಬರಲ್ಲ ಅವು. ಮತ್ತೆ ಅದು ಬಿಸಿಲು ಬೇಕು, ಮತ್ತೆ ಅದನ್ನ ಬೆಳ್ಕೊಂಡು ಡೆವಲಪ್ಮೆಂಟ್ ಆಗ್ಬೇಕು ಅನ್ನಂಗಿದ್ರೆ ಅದು ಇನ್ನೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಹೀಗಾಗಿ ಇದು ನಮ್ಮ ವೆಲ್ವೆಟ್ ಬೀನ್ಸು. ಈಗ ಇದನ್ನೆಲ್ಲ ಏನ್ ಮಾಡಿದೀವಿ ಅಂತಂದ್ರೆ ಎಲ್ಲ ಬಾಳೆನ ಅಡಿಕೆನ ಎಲ್ಲ ಸೇರಿಸಿ ತಗೊಂಡ್ಬಿಟ್ಟಿದೆ. ಇದು ನೋಡಿ, ತೆಂಗುನು ತಗೊಂಡಿದೆ. ಯಾಕೆ ತೆಂಗು ಅದಕ್ಕೆ ಬಗ್ಗಲ್ಲ ಅಂತಂದ್ರೆ ತೆಂಗು ಜಾರುತ್ತೆ. ಹಾಗಾಗಿ ಅದು ಬಳ್ಳಿಯಲ್ಲಿ ಹೋದ್ರೂ ಅದು ಏನು ಜಾಸ್ತಿ ದಿವಸ ಇಟ್ಕೊಳ್ಳಲ್ಲ. ಹಾಗಾಗಿ ಬಾಳೆ ಆದ್ರೆ ಅದನ್ನ ಕಳಿಸಿದೆ, ಅದನ್ನ ಆಲ್ರೆಡಿ ಊರಿಗೆ ಕಳಿಸ್ಬಿಟ್ಟಿದೆ ಅದು. ಇದು ನಮ್ಮ ವೆಲ್ವೆಟ್ ಬೀನ್ಸ್ ಸರ್. ಕೋಕೋ ಇದೆ. ಮತ್ತೆ ಇಲ್ಲಿ ಕೋಕೋ ಸರ್, ಇದು ಕೋಕೋ ಸರ್. ಇದು 1 ವರ್ಷದ ಕೋಕೋ.
ಆಲ್ಮೋಸ್ಟ್ ಅಲ್ಲಿ ನಮ್ಮಲ್ಲಿ ಒಂದು 100 ಕೋಕೋ ಇದೆ ಸರ್. 100 ಕೋಕೋ. 100 ಕೋಕೋ ಸರ್ 100 ಕೋಕೋ ಇದೆ. ಮತ್ತೆ ಕಾಫಿ ಎಷ್ಟಿದೆ? 100 ಇದೆ ಸರ್. 100 ಕಾಫಿ. 100 ಕಾಫಿ ಇದೆ. ಅಡಿಕೆ ಎಷ್ಟಿದೆ ಸರ್? ಅಡಿಕೆ 100 ಇದೆ. 100 ಅಡಿಕೆ. 100 ಅಡಿಕೆ ಇದೆ. ತೆಂಗು ಬಂದು 25 ತೆಂಗಿದೆ ಸರ್. ಓಕೆ. ಮತ್ತೆ ನಮ್ಗೆ ಹಣ್ಣಿನ ಗಿಡಗಳು ಸಾಕಷ್ಟಿದೆ. ಬಾಳೆ ಎಷ್ಟಿದೆ ಸರ್? ಬಾಳೆ 100 ಇದೆ ಸರ್. 100 ಎಲ್ಲ 100 ಹಾಕೊಂಡಿದೀವಿ. ಓಕೆ. ಆಮೇಲೆ ನಮ್ಗೆ ಹಣ್ಣಿನ ಗಿಡಗಳು ನಾವು ಒಂದು 20 ತರದ್ದು ಹಣ್ಣಿನ ಗಿಡಗಳನ್ನ ಈಗ ಪ್ಲಾಂಟೇಶನ್. ಅಂದ್ರೆ ಬಾಳೆ ಅಂದ್ರೆ ಒಂದ್ ನಿಮಿಷ ಸರ್, ಅಂದ್ರೆ ನೀವು 100 ಗುಂಪು ಪದ್ಧತಿ ಇದೆ. ನಾನು ಹಾಕಿರೋ ಕಂದು 100 ಸರ್. 100. ಇವಾಗ ಇದೊಂದ್ 1000 ಆಗಿರ್ಬೋದು. ಚಿತ್ರ ಆಗಿದೆ, ಅದು ಎಷ್ಟಾದ್ರೂ ಆಗಿರ್ಬೋದು. ನಾನು ಹಾಕಿರೋಂಥದ್ದು ನಾನೇನಂದ್ರೆ ಗರಿ ಕಟ್ ಮಾಡಲ್ಲ, ಕಂದು ಕಟ್ ಮಾಡಲ್ಲ. ಅದು ಹೇಗ್ ಬರುತ್ತೋ ಬರ್ಲಿ. ನ್ಯಾಚುರಲ್ ಆಗಿ ನನಗೆ 3 ರಿಂದ 4 kg ಸಿಗುತ್ತೆ ಸರ್ ಒಂದು ಗೊನೆ. 3 ರಿಂದ 4 kg. ಅದು ಎಲ್ಲ ನೀರಿನಂಶ ಎಲ್ಲ ಹೋಗಿ ನನಗೆ ಹಣ್ಣು ಸಿಗುವಂಥದ್ದು 3 kg ಅಂತ ಗ್ಯಾರಂಟಿ ಸಿಗುತ್ತೆ. 50 ರೂಪಾಯಿ ನಾನು ಮಾಡ್ತೀನಿ. ನಾವೇ ಮಾರ್ಕೋತೀನಿ. ಯಾಕಂದ್ರೆ ನಮ್ಮ ಆಫೀಸಲ್ಲಿ ತಗೊಳ್ತಾರೆ. ಮತ್ತೆ ನನ್ನ ಫ್ರೆಂಡ್ಸ್ ಇದಾರೆ, ರಿಲೇಟಿವ್ಸ್ ಯಾರನ್ನ ಕೇಳಿದ್ರು ಕೊಡ್ತೀವಿ. ಮತ್ತೆ ನಾವು ಊರಿಗೆ ಹೋಗುವಾಗ ತಗೊಂಡ್ ಹೋಗ್ತೀವಿ. ನನಗೆ ಎಷ್ಟು ಇವಾಗ ಹೋಗಿ ಬರ್ಬೇಕು ಪೆಟ್ರೋಲ್ಗೆ, ಅದಕ್ಕೆ ನಾನು ಏನ್ ಬೇಕು 4 ಗೊನೆ ಕಟ್ ಮಾಡ್ಕೊಂತೀನಿ, ಪೆಟ್ರೋಲ್ ದುಡ್ಡು ಆಗ್ತಾ ಇದೆ. ಈಗೇನ್ ತೊಂದ್ರೆ ಇಲ್ಲ. ನನಗೆ ಮೊದ್ಲು ಕೈಯಿಂದ ಆಗ್ತಾ ಇದ್ದೆ, ಈಗ ನನಗೆ ಇನ್ಕಮ್ ಇರೋದ್ರಿಂದ ನನಗೆ ಪ್ರತಿ ಶನಿವಾರನೂ ಬರ್ಬೋದು. ಈಗ ಪ್ರತಿ ಶನಿವಾರ ನಿಮ್ಗೆ 4 ಗೊನೆ 4 ಗೊನೆ ಸಿಕ್ಕೇ ಸಿಗುತ್ತೆ. ಯಾವ್ದು ಮೋಸ ಇಲ್ಲ. ಚಿಕ್ಕದಾಗ್ಬೋದು ಅಷ್ಟೇ. ಈಗ ಒಂದ್ 2 kg ಬರ್ಬೋದು, 1 4 kg ಬರ್ಬೋದು. ಯಾಕಂದ್ರೆ ಇವಾಗ ಆಕ್ಚುಲಿ ನಾವು ನಾಳೆ ಲಕ್ಷ್ಮಿ ಹಬ್ಬ ಇವತ್ತು ಶೂಟ್ ಮಾಡ್ತಾ ಇದ್ದೀವಿ. ಸೊ ಈಗ 100 ರೂಪಾಯಿ 120 ರೂಪಾಯಿವರೆಗೂ ಬಾಳೆ ಇದೆ. ನನಗೆ ಎಷ್ಟೋದ್ರು 50 ರೂಪಾಯಿ ಅಷ್ಟೇ ಸರ್. ಯಾಕಂದ್ರೆ ನಾನು ತೂಕ ಹಾಕಲ್ಲ. ಇನ್ನೊಂದು ಅದಂದ್ರೆ ಏನಂತಂದ್ರೆ ಗೊನೆ ಕೊಟ್ಬಿಡ್ತೀನಿ. ಯಾರೇ ಆಗ್ಲಿ ಸರ್, ನಾನು ಇದು ನಿಮ್ ಮುಖಾಂತರ ಹೇಳುವಂತದ್ದು ಇದೆ. ತಿನ್ನಬೇಕಾದ್ರೆ ಅವರು ಕೆಲವು ಪದ್ಧತಿಗಳನ್ನ ಅನುಸರಿಸಿ. ಏನಂತಂದ್ರೆ ಅಡಿಗೆ ಮನೆಯಲ್ಲಿ ಒಂದು ಬಾಳೆಗೊನೆ ನೇತಾಕೊಳ್ಳಿ ಸರ್. ಒಂದು ಎಲ್ಲೇ ತಗೊಳ್ಳಿ, ಎಲ್ಲೇ ಬಾಳೆಗೊನೆ ತಗೊಳ್ಳಿ, ಒಂದು ಬಾಳೆಗೊನೆ ತಗೊಂಡು ನೇತಾಕೊಳ್ಳಿ. ಒಂದು ಚುಪ್ ಹಣ್ಣಾಗುತ್ತೆ ಸರ್. ಮನೆಯವರೆಲ್ಲ ಆರಾಮಾಗಿ ಊಟ ಆದ್ಮೇಲೆ ತಿನ್ನಿ ಸರ್. ಹೌದು, ಅಷ್ಟೇ ಸಾಕು. ಯಾವ ಹಣ್ಣು ಬೇಕಾಗಿಲ್ಲ. ಒಂದು ಚುಪ್ ಹಣ್ಣಾಗುತ್ತೆ ದಿವಸಕ್ಕೆ. ಆರಾಮಾಗಿ ಒಂದ್ ದಿವಸ ಫುಲ್ ಖಾಲಿ ಮಾಡಿ. ಅಡಿಗೆ ಮನೆಯಲ್ಲಿ ಒಂದು ಚುಪ್ ಮೇಲ್ಗಡೆ ತಗೊಳಾಕಬಿಡಿ. ಅಷ್ಟೇ ನಮಗೆ ಯಾರ ಹತ್ರ ಆದ್ರೂ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ಹೇಳೋದೇನೆ, ಈ ಬಾಳೆಹಣ್ಣು ತಿನ್ಬೇಕಾ, ನ್ಯಾಚುರಲ್ ಆಗಿ ಹಣ್ಣು ತಿನ್ರಿ, ಅದ್ರ ರುಚಿನೇ ಬೇರೆ. ಸರ್ ಇದು ನೀವ್ ಹೇಳ್ತಿರೋದು ಕೋ ಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ. ನನ್ಗೇನಂದ್ರೆ ನಮ್ ತಾತ ಯಾವಾಗ್ಲೂ ನಮ್ ತಾತ ಅವ್ರದ್ದು ಕುಟುಂಬ ಸ್ವಲ್ಪ ದೊಡ್ಡದು. ಅಂದ್ರೆ ನಮ್ ತಾಯಿ ಅವ್ರ ತಂದೆ ಅವ್ರು ಅಷ್ಟೊಂದ್ ಬಾಳೆಗೊನೆ ತಗೊಂಡ್ಬಂದೆ ಅಡಿಗೆ ಮನೆ ಹತ್ರ ನೇತಾಕ್ಬಿಡೋರು. ಈಗ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ನಮ್ ತೋಟದಲ್ಲಿ ಏನ್ ಬಾಳೆ ಗಿಡ ಬರುತ್ತಲ್ಲ, ಅದ್ರದ್ದು ಒಂದ್ ಗೊನೆ ತಗೊಂಡೋಗ ಅಡಿಗೆ ಮನೇಲೆ ನೇತಾಕ್ತಾ ಇರೋದು. ಅದ್ರದ್ದು ಫೋಟೋ ಹಾಕ್ತೀನಿ. ಇದು ಹೂವ, ಇದು ವೆಲ್ವೆಟ್ ಬೀನ್ಸ್ ಇಂದ ಹೂವ ಇದು. ಹೌದು. ಆಕ್ಚುಲಿ ಇದು ಬೀಜಕ್ಕೋಸ್ಕರ ನಾನು ಈ ಗಿಡಗಳನ್ನ ಈ ತರ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಾನು ಬೀಜನ ಯಾರನ್ನ ಕೇಳಬಾರ್ದು. ತೋಟಕ್ಕೆ ಬೇಕಾಗಿರುವಂತದ್ದು ಬೀಜ, ನನಗೆ ಬೇಕಾಗಿರೋಂಥ ನ್ಯೂಟ್ರಿಷನ್ಗೆ ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರನ ಈ ಬೀಜಗಳನ್ನ ರೆಡಿ ಮಾಡ್ಕೊಂಡ್ರೆ ನನಗೆ ಬಹಳ ಅನುಕೂಲ ಅಂತ ಹೇಳಿ ನನಗೆ ಈ ಗಿಡಗಳನ್ನ ಡೆವಲಪ್ ಮಾಡ್ಕೊಂಡಿದ್ದೆ. ಇದೇನು ಯಾವ ಗಿಡಕ್ಕೂ ತೊಂದರೆ ಕೊಡಲ್ಲ. ಯಾಕಂದ್ರೆ ಅಡಿಕೆ ಗಿಡಕ್ಕೆ ತೊಂದರೆ ಕೊಡುವಂತ ಪದ್ಧತಿ ಇಲ್ಲ. ಯಾಕಂದ್ರೆ ಅಡಿಕೆ ಸ್ಮೂತ್ ಇರುತ್ತೆ, ಇದು ಬಳ್ಳಿ ಅದ್ರ ಮೇಲೆ ನಿಲ್ಲಲ್ಲ, ಜಾರ್ಕೊಂಡು ಕೆಳಗಡೆ ಬಿಡುತ್ತೆ. ಇವಾಗ ಇನ್ ಕೇಸ್ ಇಲ್ಲಿ ಬಾಳೆ ಬಿಟ್ರೆ ಹೆಂಗ್ ಸರ್ ಕಟ್ ಮಾಡ್ಕೊಂತಾರೆ? ಪೂರ್ತಿ ನಿಮ್ಗೆ ವೆಲ್ವೆಟ್ ಬೀನ್ಸ್ ಹತ್ಬಿಟ್ಟು. ಹೌದು ಸರ್. ಈಗ ಏನಾಗಿದೆ ಅಂತಂದ್ರೆ ಈಗ ನನಗೊಂದ್ 2-3 ಗೊನೆ ಮಿಸ್ ಆಗೋ ಚಾನ್ಸಸ್ ಇದೆ ಸರ್. ಈಗ ನನಗೆ ಸುಮಾರು ಗೊನೆ ಮಿಸ್ ಆಗಿದೆ. ಅದನ್ನ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದನ್ನ ನಿಮಗೆ ಪಕ್ಷಿಗಳಿಗೋ ಅಥವಾ ಇನ್ನೇನೋ ತಿನ್ಕೊಳ್ಳುವಂತದ್ದು ಪದ್ಧತಿ ಆಗ್ಬಿಡುತ್ತೆ ಸರ್. ಯಾಕಂದ್ರೆ ನಮ್ಮಿಂದ ನಾವೇ ತಿನ್ಕೋಬೇಕು ಅಂತ ಮಾಡಿದೆಲ್ಲ ನಾವೇ ತಿನ್ಬೇಕು ಅಂತ ಏನಿಲ್ಲ ಅಲ್ಲ ಸರ್. ಅದು ಪ್ರಕೃತಿನಲ್ಲಿ ಸಾಧ್ಯ ಇಲ್ಲ ಸರ್. ಹೌದು. ಯಾಕಂದ್ರೆ ಈಗ ನಾನು ಏನಕ್ಕೆ ಕೇಳಿದೆ ಅಂದ್ರೆ ಹಿಂಗ್ ಪೂರ್ತಿ ವೆಲ್ವೆಟ್ ಬೀನ್ಸ್ ಹಬ್ಬಿಟ್ಟಿದೆ ಅಲ್ಲ. ಹೌದೌದು. ಸೊ ಆ ಒಂದ್ ಕಾರಣದಿಂದ ಕೇಳಿದೆ. ಈಗ ನೋಡಿ ಸರ್, ಇಲ್ಲಿ ಆಗಿದೆ, ಇಲ್ಲಿ ಬಾಳೆಗೊನೆ ಬಂದಿದೆ ನೋಡಿ. ಇಲ್ಲಿ ನಾನು ಬಿಟ್ಬಿಟ್ಟಿದ್ದೀನಿ. ಇಲ್ಲೇ ಗೊಬ್ಬರ ಆಗುತ್ತೆ, ಪಕ್ಷಿ ಬಂದು ತಿನ್ಕೊಳ್ಳುತ್ತೆ, ಹೋಗಿದೆ. ಇದು ಆಗುತ್ತೆ, ಈ ತರದ್ ಆಗಿದೆ, ಸುಮಾರಾಗಿದೆ. ಇಲ್ಲಿ ತಿನ್ಕೊಂಡುತ್ತೆ. ಅಲ್ಲ ಎಲ್ಲಾ ಹಾಕಿದೆಲ್ಲ ನಾನೇ ತಿನ್ಬೇಕಾಗಲ್ಲ. ಮತ್ತೆ ನಾನಿಲ್ಲಿ ತರಕಾರಿ ಮನೆಗೆ ಬೇಕಾಗಿರೋಂಥ ಬೆಳ್ಕೋಬೇಕು ಅಂತಾನು ಪ್ಲಾನ್ ಮಾಡಿದೀವಿ ಸರ್. ಯಾಕಂದ್ರೆ ಇಲ್ಲಿ ನಾನು ವಾರಕ್ಕೊಂದ್ಸಲಿ ಬರೋದ್ರಿಂದ ಇದ್ರೊಳಗಡೆ ಬೇರೆ ಯಾರೋ ಬರ್ತಾರೆ. ಒಂದ್ಸಲಿ ನೋಡಿದ್ರು ಅಂತಂದ್ರೆ ನನ್ನ ತೋಟನ ಬಿಡಲ್ಲ. ಹೌದು. ಈ ತೋಟದಲ್ಲಿ ಏನಿದೆ ಅಂತ ಗೊತ್ತಾಗ್ಬಿಟ್ರೆ ಮತ್ತೆ ಇನ್ನೊಂದ್ಸತಿ ಬರ್ತಾರೆ. ಹಾಗಾಗಿ ನಾನು ಇದ್ರಲ್ಲಿ ತರಕಾರಿ ಏನ್ ಮಾಡ್ಬೇಕು ಅನ್ನೋದನ್ನ ನನ್ನ ಕಾನ್ಸೆಪ್ಟ್ ಮನೆಗೆ ಏನ್ ಬೇಕು ಅನ್ನೋದಕ್ಕೆ ಈಗ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದೀವಿ ಸರ್. ಈ ವರ್ಷ ಈಗ ನೋಡಿ ಮೂಲಂಗಿ ಹಾಕೊಂಡಿದೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು, ಅಟ್ಲೀಸ್ಟ್ ಒಂದೊಂದು ತೆಂಗಿನ ಗಿಡದ, ಒಂದು ಅಡಿಕೆ ಗಿಡ ಸುತ್ತ ಒಂದ್ ಲೈನ್ ಇದೆ. ಒಂದು ವಾರಕ್ಕಾಗುವಷ್ಟು ಮೂಲಂಗಿ ಅಥವಾ ಸೊಪ್ಪು ಸಿಗ್ಲಿ ಅನ್ನೋ ತರ. ಇದಕ್ಕೂ ನಾನು ಏನು ಯಾವುದೇ ಇದು ಹಾಕಿ ಗೊಬ್ಬರ ಹಾಕಿಲ್ಲ. ಎಷ್ಟು ಬರುತ್ತೋ ಬರ್ಲಿ, ಬಂದಾಗ ನನಗೆ ಅಡಿಗೆಗೆ ಆಗುತ್ತೆ. ನೀವು ಇಲ್ಲಿ ಇದ್ದಿದ್ ಕಳೆ ಎಲ್ಲ ತೆಗೆದು ಮತ್ತೆ ಅದೇ ಅಡಿಕೆ ಹಾಕಿದೆ ಸರ್. ಇದು ಮುಚ್ಚಲಿಕ್ಕೆ ಯಾಕೆ ಅಂತಂದ್ರೆ ಈ ಬೇಸಿಗೆನಲ್ಲಿ ಮೇಂಟೈನ್ ಮಾಡಿದ್ದೆ ನಮ್ಮ ಗಿಡಗಳನ್ನ ಇದೆ ಸರ್. ಈ ಬೇಸಿಗೆನಲ್ಲಿ ಮೇಂಟೈನ್ ಮಾಡಿದ್ದೆ ಈ ಒಂದು ಕಾನ್ಸೆಪ್ಟ್ ಇಂದಾನೆ ಮೇಂಟೈನ್ ಮಾಡಿದ್ದು. ಯಾಕೆಂತಂದ್ರೆ ಎಲ್ಲಾ ಗಿಡಗಳು ಬೇಸಿಗೆಯಲ್ಲಿ ನೀರು ನಿಂತೋಗಿತ್ತ ಸರ್. ಈ ವರ್ಷ ಬೇಸಿಗೆನಲ್ಲಿ ನಂದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಈಗ ನಮ್ಮ ಮಾವರು ಇರ್ತಾರೆ, ಮಾರ್ಚ್ 17ನೇ ತಾರೀಕು ಬೋರ್ ನಿಂತಿದ್ದು ಸರ್. ಇದುವರೆಗೂ ಬೋರೇ ಆನ್ ಮಾಡಿಲ್ಲ. ಮಾರ್ಚ್ 17ನೇ ತಾರೀಕು ಬೋರ್ ನಿಂತೋಯ್ತು. ನೀರಿಲ್ದ ಕರೆಂಟ್ ನನಗೆ ಏನೋ ಪ್ರಾಬ್ಲಮ್ ಆಗಿದೆ ಲೈನಲ್ಲಿ.
ಅವತ್ತು ಮೋಟರ್ ಆಫ್ ಆಗಿರೋದು, ಇದುವರೆಗೂ ಆನ್ ಆಗಿಲ್ಲ. ಓಕೆ. ಹಾಗಾದ್ರೆ ಮಳೆ ಏನೋ ಬಂತು ನನ್ನ ಅದೃಷ್ಟಕ್ಕೆ, ಮೇಂಟೈನ್ ಆಗೋಯ್ತು. ಬಟ್ ಕಳೆಗಳು ಇದ್ದಿದ್ರಿಂದ ಬೇಸಿಗೆನಲ್ಲಿ ಅಷ್ಟು, ಯಾಕಂದ್ರೆ ಮೈಸೂರು ಇವತ್ತು 40 ತನಕ ಹೋಗಿತ್ತು ಈ ವರ್ಷ. ಹೌದು, ಮೈಸೂರಲ್ಲೆಲ್ಲ. ಹಾಗಾಗಿ ಬಟ್ ಅವಾಗ ನೀವು ರೆಡಿ ಮಾಡಿಸ್ತಿಲ್ವಾ? ಬಂದೆ ಮೋಟರ್ ಮಾಡಿಸಿದೆ ಸರ್, ಲೈನ್ ರೆಡಿ ಮಾಡಿಸಿದೆ. ಅಷ್ಟೊಳಗಡೆ ಒಂದು ನಮ್ಗೆ ಈ ರಂಜಾನ್ ಏನೋ ಹಬ್ಬ ಬಂತಲ್ವಾ, ರಂಜಾನ್ ಬಕ್ರೀದ್ ಒಂದು ಏಪ್ರಿಲ್ ಅಲ್ಲಿ ಒಂದು ಬಂತು ಅನ್ಸುತ್ತೆ, ರಂಜಾನ್ ಬಂತು ಅನ್ಸುತ್ತೆ. ಅವಾಗ ಹುಣಸೂರಿಗೆ ಮಳೆ ಆಗೋಯ್ತು. ಅಲ್ಲಿಗೆ ನಾನು ಬೋರ್ವೆಲ್ ರೆಡಿನೇ ಮಾಡಿಸ್ಲಿಲ್ಲ. ಒಂದಿನ ರೆಡಿ ಮಾಡಿಸಿದೆ, ರನ್ ಆಯ್ತು, ಆಮೇಲೆ ಮೋಟರ್ ಆನ್ ಮಾಡ್ಲಿಲ್ಲ. ಹಾಗಾಗಿ ಇವಾಗ ನನಗೆ ಅವತ್ತಿಂದ ಇವತ್ತುವರೆಗೂ ಯಾವುದೇ ನೀರು ಕೊಟ್ಟಿಲ್ಲ ಸರ್. ಇವತ್ತು ಸರಿ ಮಳೆ ಬರುತ್ತೆ ಬರೋ ಚಾನ್ಸಸ್ ಗ್ಯಾರಂಟಿ ಇದೆ ಸರ್. ಆಮೇಲೆ ಎಲ್ಲರೂ ಹೇಳ್ತಾರೆ ಸರ್, ತೋಟದಲ್ಲಿ ಬರೇ ನಮಗೆ ಬೇಕಾಗಿರೋದೇ ಇರಬೇಕು ಅಂತ ಹೇಳ್ತಾರೆ. ನಾನು ಆಕ್ಚುಲಿ ಅರಳಿ ಮರ, ಹತ್ತಿ ಮರ ಎಲ್ಲ ಹಾಕೊಂಡಿದೀವಿ. ಹೌದು, ಯಾಕೆಂದ್ರೆ ನೋಡಿ, ಇದು ಇಲ್ಲೇ ಎಲ್ಲ ನೋಡಿದೆ ಒಂದು ಅರಳಿ ಮರ, ಇದು ಅರಳಿ ಗಿಡ ಹಾಕೊಂಡಿದ್ವಿ. ಇದು ನಮ್ಮ ಗುರುಗಳಿಂದ ಹಾಕ್ಸ್ಕೊಂಡಿದ್ವಿ. ಇದನ್ನ ನಾನು ನಿಮಗೆ ಆಕ್ಚುಲಿ ಫೋಟೋನು ಕಳಿಸಿದ್ದೆ ಒಂದ್ಸಲಿ. ಹೌದು, ನಮ್ಮ ಗುರುಗಳು ಹಾಕೊಂಡಿದ್ದು ಗಿಡ. ಹತ್ತಿ ಗಿಡನೂ ಹಾಕೊಂಡಿದೀವಿ, ಹತ್ತಿ ಗಿಡ ಇದೆ. ಹಲಸಿನ ಮರಗಳು ಸುಮಾರು ಇದೆ, ಹಲಸಿನ ಗಿಡಗಳು. ಯಾಕಂದ್ರೆ ಬೀಜದ ಗಿಡಗಳೇ ಹಾಕೊಂಡಿರೋದ್ರಿಂದ ಹಲಸಿನ ಗಿಡಗಳು ಹಾಕೊಂಡಿದೀವಿ. ನೋಡಿ, ಇದು ನಮ್ಗೆ ದುಂಬಿ ಹೊಡೆದು ಹೋಗಿದ್ ಗಿಡ ಸರ್. ಇದು ಯಾವುದು ಇದೆ, ದುಂಬಿ ಹೊಡೆದು ಹೊಟ್ಟೋಯ್ತು ನೋಡಿ. ಹಿಂಗಿದೆ, ಇಲ್ಲಿದೆ, ಇಲ್ಲಿ ಗಿಡ ಹೋಗಿದೆ, ಇಲ್ಲಿ ಕೂತ್ಕೊಂಡು ಇಲ್ಲಿ ಇದಿತ್ತು ಗಿಡ.